ದೀಪದಲ್ಲಿ ಕಾಣುತ್ತಿದೆ ಗುರು ಬಸವನ ರೂಪ, ದೀಪದಲ್ಲಿ ಕಾಣುತ್ತಿದೆ ಗುರು ಬಸವನ ರೂಪ. ಮನವಿಟ್ಟು ನೋಡಿದರೆ ಕಳೆವುದು ಭವತಾಪ, ಮನವಿಟ್ಟು ನೋಡಿದರೆ ಕಳೆವುದು ಭವತಾಪ. ದೀಪ 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 ದೀಪದಲ್ಲಿ ಕಾಣುತ್ತಿದೆ ಗುರು ಬಸವನ ರೂಪ, ಮನವಿಟ್ಟು ನೋಡಿದರೆ ಕಳೆವುದು ಭವತಾಪ. ಚಿತ್ರೂಪ ಚಿನ್ಮಯನ ಆನಂದದ ದೀಪ, ಚಿತ್ರದಲ್ಲಿ ಬೆಳಗುತ್ತಿರಲಿ ಶಿವನಾಮದ ದೀಪ, ಚಿರಕಾಲ ಬೆಳಗಲಿ ನಿಮ್ಮಾತ್ಮದ ದೀಪ, ಚಿಂತೆ ಕಳೆವ ಚಿಂತನದ ಆಧ್ಯಾತ್ಮದ ದೀಪ, ಬಸವೇಶನ ದೀಪ ಗುರು ಬಸವನ ದೀಪ. ಗುರು ಬಸವ ಜಯ ಬಸವ, ಗುರು ಬಸವ ಗುರು ಬಸವ. ದೀಪದಲ್ಲಿ ಕಾಣುತ್ತಿದೆ ಗುರು ಬಸವನ ರೂಪ, ನೋಡಿದರೆ ಕಳೆವುದು ಭವತಾಪ. ದೇಹನತೆಯಲ್ಲಿ ದಾನ ಧ್ಯಾನ ದೀಪ, ಭಕ್ತಿ ತೈಲದಿಂದ ನಿತ್ಯ ಬೆಳಗುತ್ತಿರಲಿ ದೀಪ, ಮುಕ್ತಿ ಬಯಕೆಯಿಂದ ಇಲ್ಲಿ ಹೊತ್ತಿಸಿರುವ ದೀಪ, ಯುಕ್ತಿಯಿಂದ ಮುಂದುವರೆಸಿ ಈ ಜ್ಞಾನ ದೀಪ, ಆಧ್ಯಾತ್ಮದ ದೀಪ, ಚಿಂತನದ ದೀಪ. ಗುರು ಬಸವ ಜಯ ಬಸವ, ಶಿವ ಬಸವ ಶಿವ ಬಸವ ಶಿವ ಬಸವ. ದೀಪದಲ್ಲಿ ಕಾಣುತ್ತಿದೆ ಗುರು ಬಸವನ ರೂಪ, ಮನವಿಟ್ಟು ನೋಡಿದರೆ ಕಳೆವುದು ಭವತಾಪ. ಭಗವಂತಗೆ ಮುಖ ತೋರಿ ಉರಿಯುತ್ತಿರುವ ದೀಪ, ಭವ ಕತ್ತಲೆ ಕಳೆದೊಗೆಯಲಿ ಇಷ್ಟಲಿಂಗ ದೀಪ, ಭೂಮಿಯಲ್ಲಿ ಮಳೆ ಬೆಳೆಯು ಬೆಳಗಲಿ ಈ ದೀಪ, ಭೂಮಿಯಲ್ಲಿ ಮಳೆ ಬೆಳೆ ಬಸವನ ದೀಪ, ಗುರು ಬಸವ ಜಯ ಬಸವ, ಶಿವ ಬಸವ ಶಿವ ಬಸವ ಶಿವ ಬಸವ. ದೀಪದಲ್ಲಿ ಕಾಣುತ್ತಿದೆ ಗುರು ಬಸವನ ರೂಪ, ಜಯ ಬಸವ ಶಿವ ಬಸವ. ದೀಪದಲ್ಲಿ ಕಾಣುತ್ತಿದೆ ಗುರು ಬಸವನ ರೂಪ, ಮನವಿಟ್ಟು ನೋಡಿದರೆ ಕಳೆವುದು ಭವತಾಪ, ಮನವಿಟ್ಟು ನೋಡಿದರೆ ಕಳೆವುದು ಭವತಾಪ.
ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ 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 ಗುರು ಬಸವಲಿಂಗಾಯ ನಮಃ. ಶರಣು ಶರಣಾರ್ಥಿ. ವೇದಿಕೆ ಮೇಲಿದ್ದಂತಹ ಎಲ್ಲ ಪೂಜ್ಯರಿಗೂ ಗಣ್ಯಮಾನ್ಯರಿಗೂ ವೇದಿಕೆ ಪರವಾಗಿ ತುಂಬ ಧನ್ಯವಾದಗಳು. ಈಗ ಶರಣಬಸಪ್ಪ ಬಬುಲ್ಸ್ ನಮಾಮಿ ಭಕ್ತವತ್ಸಲಂ ಅತ್ಯಂತಶಾಂತಪುರುಷೋತ್ತಮಂ ಅಜ್ಞಾನತಿಮಿರಹರಣಂ ಶ್ರೀಬಸವಾರೂಢಯತೀಶ್ವರಂ ಕನಕಮುಕುಟಭೂಷಣಧರಂ ಭಸ್ಮಪಣಿಲೇಪಿತಾಂಬರಧರಂ ಮೋಕ್ಷೈಕಪದದಂ ದೇವಂ ಶ್ರೀ ಅಶ್ವಾರೂಢಮಹಂ ಭಜೆ. ದೇವಾದಿದೇವರಾರ್ಚಿತ ಬಸವಂ ಭಾವಾತೀತಂ ಭಜಕರ ಬಸವಂ ಸರ್ವದಿ ಸಾಕ್ಷಿ ಕಾರಣ ಬಸವಂ ನಮಾಮಿ ಶ್ರೀ ಗುರು ಬಸವಾರೂಢಂ. ಸುಗಂಧ ಸುಲೇಪಿತ ಬಸವಂ ವೇದಾತೀತ ಬೋಧಕ ಅಂಧಶ್ರದ್ಧೆ ವಿನಾಶಕ ಬಸವಂ ನಮಾಮಿ ಶ್ರೀ ಗುರು ಬಸವಾರೂಢಂ. ಸತ್ಯಪ್ರದಾಯಕ ಕರುಣಾ ಬಸವಂ ಭಕ್ತಿ ಮುಕ್ತಿ ಪ್ರದಾಯಕ ಬಸವಂ ನಮಾಮಿ ಶ್ರೀ ಗುರು ಬಸವಾರೂಢಂ. ಸಾಕ್ಷಿ ಕಾರಣ ಬಸವಂ ನಮಾಮಿ
ಶ್ರೀ ಗುರು ಬಸವಾರೂಢಂ. ಇನ್ನೂರು ಅತಿಥಿಗಳಿಗೆ ಆಗಮಿಸಿದಂತಹ ಸಹೋದರ ಪ್ರಕಾಶ್ ಟೊಣ್ಣೆ ಅವರಿಗೆ ಕಲ್ಲೇಶ್ ಉದ್ಗಿರಿ ಹಾಗೂ ಸುರೇಶ್ ಸೊಲ್ಲಾಪುರಿ ಅವರು ಬಂದು ಸನ್ಮಾನಿಸಬೇಕಾಗಿ ವಿನಂತಿ. ಎರಡು 2024ನೇ ಸಾಲಿನ ಶ್ರಾವಣ ಮಾಸದ ಸೇವಾ ಸಮಿತಿ ಅಧ್ಯಕ್ಷರಾಗಿದ್ದಂಥ ಆತ್ಮೀಯ ಗೆಳೆಯ ಪ್ರಭುರಾವ್ ಕಳಶಿಯವರಿಗೆ ಅಮರ್ ಶಿವಣ್ಕರ್ ಹಾಗೂ ಪ್ರಕಾಶ್ ಸೊಲ್ಲಾಪುರಿ ಅವರು ಬಂದು ಸನ್ಮಾನಿಸಬೇಕಾಗಿ ವಿನಂತಿ. ಅಮರ್ ಶಿವಣ್ಕರ್ ಹಾಗೂ ಪ್ರಕಾಶ್ ಸೊಲ್ಲಾಪುರಿ. ಎರಡು 2024ನೇ ಸಾಲಿನ ಪ್ರವಚನ ಕಾರ್ಯಕ್ರಮದ ಪ್ರಾರಂಭೋತ್ಸವ ಹಾಗೂ ಉದ್ಘಾಟನಾ ಸಮಾರಂಭ ಜ್ಯೋತಿ ಬೆಳಗೋದರೊಂದಿಗೆ ಪ್ರಾರಂಭವಾಗ್ತಾ ಇದೆ. ವೇದಿಕೆ ಮೇಲೆ ಇದ್ದಂತಹ ಎಲ್ಲ ಗಣ್ಯ ಮಹನೀಯರು ಸದ್ಗುರು ಪರಮ ಪೂಜ್ಯ ಡಾಕ್ಟರ್ ಬಸವಲಿಂಗ ಪಟ್ಟದ್ದೇವರಿಗೆ, ಪರಮ ಪೂಜ್ಯ ಗುರುಬಸವ ಪಟ್ಟದ್ದೇವರಿಗೆ, ಅಪ್ಪಾಜಿಯವರ ಸತ್ಯ ಸಂಕಲ್ಪಕ್ಕೆ ಆತ್ಮೀಯ ಶರಣ ಬಂಧುಗಳೇ, ಇವತ್ತು ಉದ್ಘಾಟನೆ ದಿನ ಇರೋದರಿಂದ ಇವತ್ತು ಏಕಕಾಲದಲ್ಲಿ ಪರಮ ಪೂಜ್ಯರ ಸನ್ನಿಧಾನದೊಳಗೆ 22 ಕಡೆ ಪ್ರವಚನ ಆರಂಭವಾಗಿರುವುದರಿಂದ 7 ಗಂಟೆಗೆ ಕಾರ್ಯಕ್ರಮ ಆರಂಭವಾಗಿದೆ. ನಾಳೆಯಿಂದ ಸರಿಯಾಗಿ 6 ಗಂಟೆಗೆ ಆರಂಭವಾಗಿ 7 ಗಂಟೆಗೆ ಮುಗೀತದೆ. ನಡೀತದೆ ರೀ. 6 ಗಂಟೆಗೆ ಆರಂಭ ಮಾಡಿ 7 ಗಂಟೆಗೆ ಕಾರ್ಯಕ್ರಮ ಮುಗೀತದೆ. ಅದು ಅಪ್ಪಾಜಿಯವರು ಹೇಳಿರುವಂಥದ್ದು ಒಂದು ವೃತ್ತ. ಸಮಯ ಪರಿಪಾಲನೆಯನ್ನು ಮಾಡಬೇಕು ಅಂತ ಹೇಳಿದ್ದಾರೆ. ಆರಂಭದಲ್ಲಿ ಯಾಕೆ ಮಾತನ್ನು ಹೇಳಿ ನಾನು ಆರಂಭ ಮಾಡ್ತಾಯಿದ್ದೀನಿ ಅಂತಂದ್ರೆ, ನಾಳೆಗೆ ಅಕ್ಕನ ಬಳಗದವರು ನಾವು 6ಕ್ಕೆ ಹೋಗಿದ್ದೆವು 7ಕ್ಕೆ ಚಾಲು ಆಗ್ಯದ ಅಂತೇಳಿ ನೀವು 7ಕ್ಕೆ ಬರೋಟಿಗೆ ಇಲ್ಲಿ ಏನೂ ಇರಲ್ಲ. ಅದಕ್ಕೆ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಂಡು 1-2 ನಿಮಿಷ ತಾವೆಲ್ಲರೂ ವಚನವನ್ನು ಹೇಳಬೇಕು. ತನು ಮನ ಭಾವ ಎಲ್ಲವೂ ಸಹಿತ ಈ ಮಂಟಪದೊಳಗೆ ಇಟ್ಟುಕೊಂಡು ಮಾನವತಾವಾದಿ ಬಸವಣ್ಣನವರನ್ನು, ಚನ್ನಬಸವ ಪಟ್ಟದೇವರನ್ನು ಸ್ಮರಣೆ ಮಾಡ್ತಾ ನಾವೆಲ್ಲ 1-2 ವಚನ ಪಾರಾಯಣವನ್ನು ಮಾಡೋದು. ಕಣ್ಮುಚ್ಚಿ ತಾವೆಲ್ಲ ಹೇಳಬೇಕು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಪ್ರಣವಾರೂಢನೋ ಪ್ರಣವ ಪ್ರಕೃತಿ ಸಂಜ್ಞನೋ ಪ್ರಣವ ಷಡಂಗ ಸಮರಸ ನಮ ಕೂಡಲ ಸಂಗಮ ದೇವರು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ.
ಇವನಾರವ 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 ಎಂದೆನಿಸದಿರಯ್ಯ ಇವನಮ್ಮವ ಇವನಮ್ಮವ ಇದ್ರಕ್ಕೆಲ್ಲ ಅರ್ಥ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಪ್ರಾತಸ್ಮರಣೀಯರಾಗಿರ್ತಕ್ಕಂಥ ಬಸವಾದಿ ಪ್ರಮುಖರನ್ನು ಸ್ಮರಿಸಿ ಜಗತ್ತಿನ ಎಲ್ಲ ದಾರ್ಶನಿಕರನ್ನು ಹಣಿಮಣಿದು ನಮ್ಮೆಲ್ಲರ ಕುಲದೈವರಾಗಿರುವಂಥ ಡಾಕ್ಟರ್ ಚನ್ನಬಸವ ಪಟ್ಟದೇವರನ್ನು ಸ್ಮರಿಸಿ ಎಲ್ಲ ದೀಕ್ಷಾ ಗುರುಗಳು ನನ್ನ ನರಜನ್ಮವ ತೊಡೆದು ಹರಜನ್ಮವನ್ನು ಮಾಡಿರುವಂಥ ಪರಮ ಪೂಜ್ಯರು ಪಾವನ ಮೂರ್ತಿಗಳು ಕನ್ನಡ ಜಂಗಮರು ಅನುಭವ ಮಂಟಪದ ಅಧ್ಯಕ್ಷರು ಮಾತ್ರ ಹೃದಯಗಳಾಗಿರುವಂಥ ನಾಡೋಜ ಪರಮ ಪೂಜ್ಯ ಡಾಕ್ಟರ್ ಬಸವಲಿಂಗ ಪಟ್ಟದೇವರನ್ನು ಈ ಸಂದರ್ಭದಲ್ಲಿ ಹಣಿಮಣಿದು ಯಾವತ್ತೂ ದುರ್ಗುಣಗಳ ಭಿಕ್ಷೆ ಸದ್ಗುಣಗಳ ದೀಕ್ಷೆಯ ಹರಿಕಾರರು ಮಹಾಂತ ಚಿಂತಕರು ಬಾಲ್ಕಿ ಶ್ರೀಮಠದ ಕ್ರಿಯಾಶೀಲ ಪರಮ ಪೂಜ್ಯರು ಆಗಿರುವಂತಹ ನಮ್ಮೆಲ್ಲರಿಗೂ ಯುವ ಪೀಳಿಗೆಗೆ ಹೊಸ ಚೈತನ್ಯವನ್ನು ತುಂಬುವಂಥ ಕಾರಣಿ ಪುರುಷರಾಗಿರುವಂಥ ಇವತ್ತಿನ ಕಾರ್ಯಕ್ರಮದ ಸನ್ನಿಧಾನವನ್ನು ವಹಿಸಿಕೊಂಡಿರುವಂಥ ಪರಮ ಪೂಜ್ಯ ಗುರು ಬಸವಪಟ್ಟದೇವರ ಶ್ರೀಪಾದಕ್ಕೆ ವಂದಿಸಿ ಇವತ್ತಿನ ಕಾರ್ಯಕ್ರಮದ ವೇದಿಕೆ ಮೇಲೆ ಆಸೀನರಾಗಿರುವಂಥ ರಾಚಪ್ಪ ಪಾಟ್ಲಪ್ಪವರಿಗೂ ನನ್ನ ಮಾರ್ಗದರ್ಶಕರು ಹಿರಿಯರು ಆಗಿರುವಂಥ ಪ್ರಕಾಶ್ ಟೊಣ್ಣಣ್ಣವರಿಗೂ ಈ ಶ್ರಾವಣ ಮಾಸದ ಪ್ರಯುಕ್ತವಾಗಿ ಒಂದು ತಿಂಗಳ ಪರ್ಯಂತ ಸೇವಾ ಸಮಿತಿ ಅಧ್ಯಕ್ಷ ಆಗಿರುವಂಥ ಪ್ರಭುರಾವ್ ಅಣ್ಣನವರಿಗೂ ಇಡೀ ಅವರ ತಂಡಕ್ಕೂ ಯಾವತ್ತೂ ಶರಣರು ಮನದೆರೆದು ಮಾತನಾಡಿದರೆ ಲಿಂಗವೇ ಕಾಣಬಹುದು ಅನ್ನುವಂಥ ನೆಲೆಯೊಳಗೆ ಈ ಪವಿತ್ರ ಶ್ರಾವಣ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವಂಥ ಎಲ್ಲ ಶರಣ ತಂದೆ ತಾಯಿಗಳಿಗೆ ಅನಂತ ಶರಣೋ ಶರಣಾರ್ಥಿಗಳು ಅನ್ಬೇಕ್ರಿ. ಶರಣೋ ಶರಣಾರ್ಥಿಗಳು. ನಾವು ಯಾರ ಮನೆ ಮುಂದಿಂದ ಹೋಲತ್ತರು ಯಾಕೆ ಚಂದಿದ್ದೆ ಅಂದ್ರೆ ಹಾಗೆ ಹೋದ್ರೆ ಏನಂತೀರಿ ಏನಂತೀವ್ರಿ? ನಾ ಅಂದ ಟೊಣ್ಣೆ ಅಣ್ಣರು ಅಪ್ಪರ ಬರೋದಕ್ಕಿಂತ ಪೂರ್ವದಲ್ಲಿ ಅವರು ಮಾತಾಡ್ತಾಯಿದ್ರು. ಏನೋ ನಾವು ಒಂದು ತಿಂಗಳಿಗೆ ಏನು ಹೇಳಬೇಕು ಅಂತ ಇಟ್ಕೊಂಡು ಬಂದೀನಿ, ಅದು ನೀವು ಒಂದು 5 ನಿಮಿಷದಾಗ ಹೇಳಿದ್ರಿ, ನಾನು ಅರ್ಧ ಅಂದೆ ಹಲಿಕೆ ಮಾಡಿರಿ ಅಂತ ಹೇಳ್ದವ್ರಿ. ಇವತ್ತೇನು ಶ್ರಾವಣ ಮಾಸದೊಳಗೆ ನನ್ನೊಂದು ಭಾಗ್ಯ ಅದ ರೀ. ಇವತ್ತು ಪರಮಪೂಜ್ಯರ ಆಶೀರ್ವಚನ ನಾವೆಲ್ಲ ಕೇಳೋಣ. ನಾಳೆ ಹಿಡ್ಕೊಂಡು ನಾವು ನೀವೇ ಇರ್ತೀವಿ. ನಮಗೆಲ್ಲ ಬೇಕಾಗಿರುವಂಥದ್ದು ಗುರು ವಚನವಲ್ಲದೆ ಲಿಂಗವೆಂದೆನಿಸದು, ಗುರು ವಚನವಲ್ಲದೆ ಜಂಗಮವೆಂದೆನಿಸದು. ಹೀಗಾಗಿ ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಗುತಿ ಅಂತ ನಮ್ಮ ದಾಸರು ಹೇಳ್ತಾರೆ. ಉದ್ಘಾಟನೆ ಸಮಾರಂಭದ ಸನ್ನಿಧಾನವನ್ನು ವಹಿಸ್ಕೊಂಡಿರುವಂಥ ಪರಮ ಪೂಜ್ಯರ ಆಶೀರ್ವಚನವನ್ನು ನಾವು ಕೇಳಬೇಕಾಗ್ಯದ. ಇವತ್ತು ಸಾಂಕೇತಿಕವಾಗಿ ನಾನು ಒಂದು 4 ಮಾತುಗಳನ್ನು ಹಂಚ್ಕೊಳ್ಬೇಕು, ವಿಚಾರಗಳನ್ನು ಹಂಚ್ಕೊಳ್ಬೇಕು ಅಂತ ಇದೆ. ನಂದು ಎಂಥ ಭಾಗ್ಯ ಅಂದರೆ ಈ ನಾಡಿನ ಕುಲ ದೈವ ಬಸವ ಪಟ್ಟದೇವರು ಜನಿಸಿರುವಂಥ ಜನ್ಮಭೂಮಿಯೊಳಗೆ ಅಪ್ಪೋರು 1 ತಿಂಗಳು ನೀವು ಹೋಗಲ್ಲಿ ವಿಚಾರಗಳನ್ನು ಹಂಚ್ಕೋ ಅಂತ ಹೇಳಿ ಕಳಿಸ್ಯಾರಲ್ಲ, ನನ್ನ ಬದುಕು ಸಾರ್ಥಕ ಆಯಿತು ಅಂತ ನಾ ತಿಳ್ಕೊಂಡೇನೆ. ಯಾಕಂದ್ರೆ ಶರಣರಿದ್ದ ಕ್ಷೇತ್ರ ಅವಿಮುಕ್ತ ಕ್ಷೇತ್ರ ಅಂತ ಹೇಳ್ತಾರೆ. ಎಲ್ಲಿ ಶರಣರು ನಡೆದಾಡಿದಂಥ ಜಾಗ ಇರ್ತದ ಅಲ್ಲಿ ಹೋಗೋದೇ ನಮ್ಮ ಅಹೋಭಾಗ್ಯ ಅಂತ ಹೇಳ್ತೀವಿ. ಅಂಥ ಜಾಗದಾಗ ಅಂಥ ಸ್ಥಳದಲ್ಲಿ ನನ್ನನ್ನು ಕಳಿಸ್ಕೊಟ್ಟಿದ್ದಾರೆ. ಇಲ್ಲಿ ಬಂದಿರುವಂಥವ್ರು ನೀವೆಲ್ಲರೂ ಏನು ಕಡಿಮೆ ಅಲ್ಲ. ಯಾಕಂದ್ರೆ ನೀವು ಯಾರು ಗರಡಿದಾಗ ಬೆಳೆದಿರಿ ಅಂದ್ರೆ ಎಲ್ಲರೂ ಚನ್ನಬಸವ ಪಟ್ಟದೇವರ ಗಡಿಯೊಳಗೆ ಬೆಳೆದವರು, ಬಸವಲಿಂಗ ಪಟ್ಟದೇವರ ಗಡಿಯೊಳಗೆ ಬೆಳೆದವರು, ಮುಂದೆ ಹೊಸ ಪೀಳಿಗೆ ನಮ್ಮ ಅಪ್ಪವ್ರ ಗಡಿಯೊಳಗೆ ಬೆಳೆದಿರುವಂಥವ್ರು. ನಿಮ್ಮ ಮುಂದೆ ಅನುಭವ ಹೇಳ್ಕೊಳ್ಬೇಕು ಅಂತೇನಲ್ಲ. ಗುರು ಬಸ ನಾ ಹೇಳ್ತೀನಿ ರೀ, ಅಪ್ಪವರು ಮಾತಾಡೋ ಟೈಮ್ನ ಲೈಟ್ ಬರ್ತದೆ. ಇಲ್ಲಿ ಸುಲಭವೇನಲ್ಲ ನರಲೋಕ ಹಿತ ನಿರ್ಧಾರ, ಸುಲಭವೇನಲ್ಲ ನರಲೋಕ ಹಿತ ನಿರ್ಧಾರ, ಬಲಕ್ಕೆ ನೋಳ್ಪರ್ ಕೆಲವರು ಎಡಕ್ಕೆ ನೋಳ್ಪರ್ ಅಂತ ಹೇಳ್ತಾರೆ. ಜಗತ್ತನ್ನು ಕಟ್ತೀನಿ ಅಂತ ಯಾರು ಹೋಗೋದಲ್ಲ.
ನಾವು ಹೋಗಿ ಅಲ್ಲಿ ಸಮಾಜವನ್ನು ನಾನು ಪರಿವರ್ತನೆ ಮಾಡ್ತೀನಿ ಅಂತ ಹೋಗೋದಲ್ಲ. ನಾವು ಹೋಗೋದು ಎದಕ್ಕೆ ಅಂದರೆ, ನಾವೆಲ್ಲ ಇಲ್ಲಿ ಕೂಡೋದು ಎದಕ್ಕೆ ಅಂದರೆ, ನನ್ನ ವೈಯಕ್ತಿಕ ಬದುಕಿನ ಸ್ವಚ್ಛ ಮನಸ್ಸನ್ನು ಮಾಡ್ಕೊಳ್ಳಿಕ್ಕೆ ನಾವೆಲ್ಲ ಇಲ್ಲಿ ಕುಂತೀವಿ. ಸಮಾಜ ಸುಧಾರಣೆ ಮಾಡ್ತೀವಿ ಅಂತಲ್ಲ. ಅದಕ್ಕೆ ನಾವು ಬದುಕುವಂಥ ರೀತಿ ಹೆಂಗಿರಬೇಕು ಅಂದರೆ ಸ್ವಚ್ಛವಾಗಿರಬೇಕು. ಅಪ್ಪವ್ರ ಮನ್ನ ಹೇಳಿದ್ರು, ಶ್ರಾವಣ ಮಾಸ ಯಾಕೆ ಅಂದರೆ ಅರ್ಚನೆ ಅರ್ಪಣೆ ಅನುಭವ ಅನ್ನುವಂಥ ಮಾತನ್ನು ಹೇಳಿದ್ರು. ಶ್ರಾವಣ ಮಾಸದೊಳಗೆ ಮುಂಡೆ ಮಾಸಿದಡೆ ಮಹಾಮಜ್ಜನವ ಮಾಡುವುದು, ವಸ್ತ್ರ ಮಾಸಿದಡೆ ಮಳಿವಾಳಂಗಿಕ್ಕುವುದು, ಮನದ ಮೈಲಿಗೆ ಮಾಸಿದಡೆ ಶರಣರ ಅನುಭವಕ್ಕಿಕ್ಕುವುದು ಅಂತ ಹೇಳ್ತಾರೆ. ನಾವೆಲ್ಲ ಮಾಡಬೇಕಾಗಿರುವಂಥದ್ದು ಏನು ಅಂದರೆ ಶರಣರ ಅನುಭವಕ್ಕಿಡುವಂಥದ್ದು. ಯಾರ್ದೋ ಒಂದು ವಿಚಾರ ನಮ್ಮ ತಲೆ ಒಳಗೆ ಬಿತ್ತು ಅಂದರೆ ನಮ್ಮ ಬದುಕು ಬದಲಾವಣೆ ಆಗ್ತದೆ. ಯಾರ್ದೋ ಒಂದು ಒಳ್ಳೆಯ ಮಾತು ನಮ್ಮ ಕಿವಿಯೊಳಗೆ ಬಿತ್ತು ಅಂದ್ರೆ ನಮ್ಮ ಬಾಳು ಬಂಗಾರ ಆಗ್ತದೆ. ಅದೇ ಒಂದು ಮಾತು ಕಿವಿಯೊಳಗೆ ಬಿತ್ತು ಅಂದ್ರೆ ಪ್ರೀತಿ ವಿಶ್ವಾಸದಿಂದ ತುಂಬಿರುವಂಥ ಮನೆ ಒಳಗೆ ಎರಡು ಒಳಾಗ್ತವೆ, ಬದುಕು ವ್ಯಸನಕ್ಕೆ ತಿರುಗ್ತದೆ. ಅದರಲ್ಲಿ ಅಂಥ ತಾಕತ್ತದ. ಶರಣರು ಮಾತೆಂಬುದು ಜ್ಯೋತಿರ್ಲಿಂಗ ಅಂತ ಹೇಳಿದ್ರೆ ಹೊರತು ಮಾತು ಆಡಿದರೆ ಹೋಯ್ತು ಮುತ್ತು ಹೊಡೆದ್ರೆ ಹೋಯ್ತು ಅಂತ ಹೇಳಿಲ್ಲ ಅವರು. ಮಾತು ಮನೆ ಕೆಡಿಸ್ತು ತೂತು ಒಲೆ ಕೆಡಿಸ್ತು ಅಂತ ಹೇಳಿಲ್ಲ. ಆಡುವ ಮಾತುಗಳು ಜ್ಯೋತಿರ್ಲಿಂಗವಾಗಿರಬೇಕು ಅಂತ ಹೇಳಿದ್ರು. ಇದು ಶರಣರು ಗತ್ತು. ಇವತ್ತು ನಮ್ಮಲ್ಲಿ ಎಲ್ಲವೂ ಅದ. ಆರಂಭದಲ್ಲೇ ಹೇಳ್ಯಾರ, ಮುಂದಿನ ದಿನಮಾನದೊಳಗೆ ನಾವೆಲ್ಲದ್ರ ಬಗ್ಗೆ ಚಿಂತನೆ ಮಾಡೋಣ. ಇವತ್ತೆಲ್ಲವೂ ಅದ, ಏನೂ ಇಲ್ಲ. ನಾವು ಹನುಮಂದಿರ ಗುಡಿಯಾಗ ಕುಂತು ಮಾದೇವನ ಗುಡಿಯಾಗ ಕುಂತು ಸಣ್ಣಗಿದ್ದಾಗ ನಾ ಆಡೋದು ಕೇಳಿ, देखो तेरी संसार तो हालत क्या हो गए भगवान, कितना बदल गया इंसान. ಹೌದಲ್ರಿ? ಸೂರ್ಯನ ಬದಲ ಚಂದ್ರನ ಬದಲ ನ ಬದಲ ರೇ ಆಸಮಾನ್, ಕಿತನ ಬದಲ್ ಗಯಾ ಇನ್ಸಾನ್ ಅಂತ ಹೇಳ್ತೀವಿ. ಇರುವಂಥ ಪ್ರಕೃತಿ ಇದ್ದಂಗೆ ಅದ. ಹೆಣ್ಣವ್ರ ಮನೆ ಅಲ್ಲಿತ್ತು, ಇಲ್ಲಿ ಬಂದದೇನು? ಇಲ್ಲ, ಅಲ್ಲೇ ಅದ. ಆದ್ರೆ ಸೂರ್ಯ ಅಲ್ಲೇ ಅದನ, ಚಂದ್ರ ಅಲ್ಲೇ ಅದನ, ಆಕಾಶ ಅಲ್ಲೇ ಅದ, ಭೂಮಿ ಅಲ್ಲೇ ಅದ. ನಾವು ಇಲ್ಲೇ ಇದ್ದೀವಿ. ಆದರೆ ನಮ್ಮೊಳಗಿನ ಮನಸ್ಸಿನ ಭಾವನೆಗಳು ಬದಲಾವಣೆ ಆಗ್ಯಾವ. ನಮಗೇನೂ ಬೇಕಾಗಿಲ್ಲ. ಹರಡಿತ್ತು ಹೇಗೆ, ಮಳೆ ಉದುರಿತ್ತು ಹೇಗೆ, ಭೂಮಿ ಹದವಾಗಿತ್ತು ಹೇಗೆ ಹೇಳ್ತಾರೆ. ಇವತ್ತೆಲ್ಲದ ಪ್ರೀತಿ, ಎಲ್ಲದ ವಾತ್ಸಲ್ಯ, ಎಲ್ಲದ ಮಮತೆ, ಎಲ್ಲದ ಭಾವೈಕ್ಯತೆ, ಎಲ್ಲದ ಸೋದರತ್ವ ಇಲ್ಲ. ನಾವೆಲ್ಲ ಎದಕ್ಕೆ ಹಿಂಬಳಿ ಎತ್ತೀವಿ ಅಂತಂದ್ರೆ ಬದುಕಿನಲ್ಲಿ ಆ ಚೌಕಟ್ಟಿನ ಒಳಗೆ ನಡಿ ಸರ್ವಸ್ವದ ಅಂತ ಭ್ರಮೆಯೊಳಗೆ ಬದುಕ್ತಾ ಇದ್ದೀವಿ. ಅದಕ್ಕೆ ಅವ್ರು ಹೇಳಿದ್ರಲ್ಲ 35 ವರ್ಷಕ್ಕೆ BP ಶುಗರ್ ಹೊಂಟವ ಅಂತ. ಯಾಕೆ ಹೊಂಟವ ಅಂದ್ರೆ ನೆಮ್ಮದಿ ಇಲ್ಲ, ತೃಪ್ತಿ ಇಲ್ಲ. ಯಾಕಿಲ್ಲ ಅಂದರೆ ನಾವು ನಮ್ಮ ವೈಯಕ್ತಿಕ ನಮ್ಮೊಳಗೆ ತಿಳಿದು ನೋಡ್ಕೋತಾವ ಅನ್ನುವಂಥ ಭಾವನೆ ನಮಗಿಲ್ಲ. ನಾವೆಲ್ಲಿ ನೋಡುತ್ತೀವಿ? ಹೊರಗೆ ನೋಡುತ್ತೀವಿ. ಒಳಗೆ ನೋಡೋದಲ್ಲ. ಹುತ್ತವ ಬಡಿದಡೆ ಹಾವು ಸಾಯಬಲ್ಲುದೆ, ಆತ್ಮ ಶುದ್ಧ ಇಲ್ಲದವನ ಎಂತೂ ನಂಬುವನಯ. ಇದು ಭಾಳ ಸರಳ ವಚನ. ನಾವೇನು ತಿಳ್ಕೊತೀವಿ? ಹುತ್ತಿ ಬಡಿದ್ರೆ ಹಾವು ಸಾಯ್ತದೇನ್ರಿ ಅಂತ ತಿಳ್ಕೊಳ್ತೀವಿ. ಮನುಷ್ಯ ತಪ್ಪು ಮಾಡೋದು ನಮ್ಮ ಪಂಚೇಂದ್ರಿಯಗಳು ಗೊತ್ತದ. ಏನಾದರೂ ತಪ್ಪು ಮಾಡಿದ್ರೆ ಪಂಚೇಂದ್ರಿಯಗಳು ಮಾಡ್ತಾವ, ಪೆಟ್ಟು ತಿಂತು ಈ ದೇಹ. ಅಪ್ಪರು ಹೇಳ್ತಾರೆ, ದೇಹ ಕಾಯ ಸ್ವಚ್ಛವಾಗಿ ಇಟ್ಕೊಳ್ಬೇಕು. ಶರಣರು ಮಾಡಿರುವಂಥದ್ದೇನು ಅಂದರೆ ಅವರು ಒಳಗೂ ಶುಚಿಯಾಗಿದ್ದರು, ಹೊರಗೂ ಶುಚಿಯಾಗಿದ್ದರು. ನಾವು ಹಂಗಿಲ್ಲ, ಬಣ್ಣದ ಲೋಕದೊಳಗೆ ಬದುಕ್ತಾ ಇದ್ದೀವಿ. ಒಂದು ಖುಷಿ ಏನು ಅಂದರೆ ತಾಯಂದ್ರೆ 5:15 ಪೊಲೀಸ್ ಚೇಕಿಲ್ಲಿ ಬಂದಿರಿ, ನೀವು ಒಂದು ತಿಂಗಳು ಧಾರಾವಾಹಿ ನೋಡೋದು ಬಿಡ್ರಿ, ಅವ ನಿಮ್ಮ ಮನೆ ಬಂಗಾರ ಆಯಿತು. ನೀವು ಬಿಟ್ಟೇ ಬಂದಿರಿ, ಮನೆಯಾಗ ಯಾರು ಕುಂತು ನೋಡ್ತಾರಲ್ಲ ಅವರಿಗೂ ಹೇಳ್ರಿ, ನಿನ್ನ ಮನಸ್ಸು, ನಿನ್ನ ಭಾವ, ನಿನ್ನ ಚಿತ್ತ ಎಲ್ಲ ತೊಳ್ಕೊಳ್ಬೇಕು ಅಂದ್ರೆ 1 ತಾಸು ಎಲ್ಲ ಬಿಟ್ಟು ಚನ್ನಬಸವ ಪಟ್ಟದೇವರು ಇರುವಂಥ ಆಶ್ರಮದಲ್ಲಿ ಅವೆಲ್ಲ ಭಾಗ ಆಗಬೇಕು ಅಂತ ತಾವೆಲ್ಲ ಹೇಳಿ ನೀವು ಪ್ರಯೋಗ ಮಾಡಿ ನೋಡ್ರಿ. 1 ತಿಂಗಳು ದಿನ ಅಲ್ಲೊಬ್ಬರು ನಮ್ಮಲ್ಲಿ ಕುಷ್ಣೂರ್ದಾಗ ಹೋದ ವರ್ಷ ಮಾಡ್ತಾ ಇದ್ದೆ ನಾನು. ಅಲ್ಲೊಬ್ರಿಗೆ ಹೇಳ್ದೆ ನಾನು,
ಅಲ್ಲ ನೀವು ದಿನ ಬರ್ತೀರಿ ಅಣ್ಣ, ಹೆಂಗೆ ಬರ್ತೀರಿ? ಅವ್ರು ಒಂದಿನ ಬಿ ತಪ್ಪಿಲ್ರಿ ಅಪ್ಪ. ಅವ್ರಂದ್ರು ತುಂಬವ್ರೆ ನಾ ಬರಬ್ಯಾಡ್ರಿ ಅಂತ ಬಕ್ಕೊಳ್ಳಲ್ಲಿ ಹೇಳ್ಕೊಂಡು ಹೊಂಟದ್ರಿ ನನಗಂದ್ರು. ಹೇಳ್ಕೊಂಡು ಹೊಂಟದದು. ಯಾಕೆ ಹೇಳ್ಕೊಂಡು ಹೊಂಟದ್ರಿ? ಅವ್ರು ಎಲ್ಲೆಲ್ಲೋ ಕೂಡ್ತಿರಂತ, ಎಲ್ಲೆಲ್ಲೋ ಕುಂತ್ರಿ ಭೀ ಹೇಳ್ಕೊಂಡು ಬರ್ತಿತ್ತಂತ. ಯಾಕೆ ಹೇಳ್ಕೊಂಡು ಬರ್ತದಂದ್ರೆ ನೀವು 11 ದಿನ ಒಂದು ಕೆಲಸ ಮಾಡಿದ್ರಿ ಅಂದ್ರೆ 11 ದಿನ ನಮ್ಮ ತನು ಮನ ಭಾವ ಎದ್ರೊಳಗೆ ಇಟ್ಕೊಳ್ತೀವೋ ಮುಂದೆ 1 ವರ್ಷ ಅದರೊಳಗೆ ಇರ್ತದೆ. ಪ್ರಯೋಗ ಮಾಡಿ ನೋಡಿ. ನೀವು 11 ದಿನ ಮೊಬೈಲ್ ಬಿಡ್ತಾ ಅಂತ ಪ್ರಮಾಣ ಮಾಡಿ. ನಾವೆಲ್ಲ ಬಿಟ್ಟಿವ್ರಿ, ಅದು ಬಿಡಂಗಿಲ್ಲ ರೀ. 1 ತಾಸು ಬಿಟ್ಟು ಬಂದ್ರೆ ಸಾಕು ನಿಮ್ಮ ಮೊಬೈಲ್. ನೀವೇನು ಮಾಡಿರಿ, ನೀವು ಒಬ್ಬರು ಬರಬೇಡ್ರಿ, ನಿಮ್ಮ ಮಕ್ಕಳಿಗೆ ಕರ್ಕೊಂಡು ಬರ್ರಿ, ನಿಮ್ಮ ಗಂಡದರಿಗೆ ಕರ್ಕೊಂಡು ಬರ್ರಿ. ಅಣದೇರು ನೀವು ಒಬ್ಬರೇ ಬರಬೇಡ್ರಿ. ಈಗ ನೋಡ್ರಿ, ನಾ ಹೇಳುವಂಥ ಉದ್ದೇಶ ಏನು ಅಂದ್ರೆ ಲಿಂಗಾಯತ ಅವಗುಣಕ್ಕೆ ಮುಣಿವನಲ್ಲದೆ ಲಾಂಛನಕ್ಕೆ ಮುನಿ ಅನ್ನುವಂಥ ಶರಣರು ಹೇಳ್ತಾರೆ. ಅವ ಬರಲ್ಲ ಅಂತಾನೆ ಬಿಟ್ಟಿವಂದ್ರೆ ಆ ಕಡೆ ಹೋಯ್ತಾನೆ. ಅವನಲ್ಲಿರುವಂಥ ಅವಗುಣಗಳನ್ನು ತಿದ್ದೋರು ಯಾರು? ಅವನಲ್ಲಿರುವಂಥ ಕೆಟ್ಟ ಆ ವಿಚಾರಗಳನ್ನು ಹೊರ ಹಾಕೋರು ಯಾರು? ನಾವೇ ಹಾಕಬೇಕಾಗ್ತದೆ. ನಾವು ಸಿಲ್ಪರ್ ಚಪ್ಪಲ್ ಹಾಕ್ಕೊಂಡು ಬರ್ತೀವಿ ರೀ. ಈಗ ಮಳೆ ಬೀಳತ್ತಿಲ್ಲ, ಸಿಲ್ಪರ್ ನಾವೆಲ್ಲ ಸಣ್ಣಗಿದ್ದ ಸಿಲ್ಪರ್ ಬುಕ್ಕಳು ಹಾಕ್ತೀವಿ, ಪ್ಯಾರಾಗನ್ ಚಪ್ಪಲ್ ಹಾಕ್ಕೊಂಡು ಹೊಂಟ್ರು. ಹಿಂಗೆ ಬೆಳ್ಳ ನರಿಬಿ ಹಾಕ್ಕೊಂಡು ಫಾಟ್ 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 ನಡೆದ್ರೆ ಏನಾಯ್ತು ರೀ? ಅನ್ನೋರಿ ನಮ್ಮ ಮ್ಯಾಲ ಚಡೀತು. ಚಪ್ಪಲಿ ನಮ್ಮದು, ಬಟ್ಟೆ ನಮ್ಮದು, ಎಲ್ಲ ನಮ್ಮದು. ಚಪ್ಪಲ್ ಒಯ್ದು ಭೇಟಿ ಆಗ್ತೀವೇನು? ಚಪ್ಪಲ್ ಹಿಂದೆ ಪೂರ ಇಲ್ಲಿ ತನ ಬರ್ತದೆ. ಇಲ್ಲಿ ತನ ಬಂದ್ರೆ ಏನೋ ನೀನು ನಡ್ಲಕ್ಕೆ ಭೀ ಬರೋದೇನೋ, ಇಲ್ಲಿ ಪೂರ ಅಂಗಿ ತನ ಮಾಡ್ಕೊಂಡಿದ್ದಿ, ನೀನು ಕುತ್ತಿಗೆ ತನ ಕೆಸರು ಹಾರ್ಯದ ಅಂತ ನಮ್ಮ ಉದರ್ ಅಂತಾರೆ. ಆದ್ರೆ ಮನೆಗೆ ಹೋಗಿ ಏನು ಮಾಡ್ತೀವಿ? ಕೊಡದಾಗಿ ನೀರು ತಗೊಂಡು ಬ್ಯಾರಲ್ದಾಗಿ ನೀರು ತಗೊಂಡು ಚಂದ ಆ ಸಿಲ್ಪರ್ ತೊಳೆದು ಹಿಂಗೆ ಕಡಿ ಇಡ್ತೀವಿ. ಅಂಗಿ ಚಂದ ತೊಳೆದು ಸೂಟ್ ಇಡ್ತೀವಿ, ಬಟ್ಟೆ ಸೂಟ್ ಇಡ್ತೀವಿ. ಯಾಕೆ ಇಡಬೇಕು? ಈ ಸಿಲ್ಪರ್ ಚಪ್ಪಲ್ ಇಡೀ ನನ್ನ ದೇಹ ಹಾಳು ಮಾಡಿದ ಬಿಡ್ತೀವೇನು? ಬಿಡಂಗಿಲ್ಲ. ಅದಕ್ಕೆ ನಾವು ನಮ್ಮವ್ರು ಬರಲ್ಲ ಅಂತೇಳಿ ಬಿಡಂಗಿಲ್ಲ, ಕರ್ಕೊಂಡು ಬರಬೇಕು. ಮನಸ್ಸು ಶುಚಿ ಮಾಡಬೇಕು, ಭಾವ ತಿಳಿ ಮಾಡಬೇಕು. ಅಂದಾಗ ಫಳಫಳ ಫಳಫಳ ಅಂತ ಹೊಳಿತದ, ಅವ್ರ ಬದುಕು ಹಸನ ಆಗ್ತದೆ. ಒಂದು ಮಾತು ಹೇಳಿ ಮುಗಿಸ್ತೀನಿ ನಾ ಇವತ್ತು. ಇನ್ನು ನೀವೇನು ಅಡುಗೆ ಮಾಡಲ್ರಿ, ಇವ್ರು ಯಾರು ಮಾಡ್ತೀರಿ? ಮಾಡಲ್ರಿ. ಅವರೇ ಬ್ಯಾಳಿ ಬೊಗಣ್ಯಾಗ ಚಹಾ ಮಾಡಿ ಎಂದರ ಕೊಟ್ಟಿರಿ? ನಾವು ಕೊಂಡೀವಿ. ಬ್ಯಾಳಿ ಬೊಗಣಿದಾಗ ಚಹಾ ಮಾಡ್ಲಕ್ಕೆ ಕಲಿಬೇಕು. ಹುಚ್ಚಿಡ್ದೇನ್ರಿ ದುಮ್ಮಸರ್ ನಿಮಗೆ? ಬ್ಯಾಳಿ ಬೊಗಣ್ಯಾಗ ಬ್ಯಾಳಿ ಮಾಡಿದ ಬೊಗಣ್ಯಾಗ ಚಹಾ ಮಾಡಿಕೊಟ್ರಿ ಏನೈತಿರಿ? ಅವರ ಖಾರ ಖಾರ ಹತ್ತು. ಎಷ್ಟು ಹುಷಾರಿದ್ದೀರಿ ನೋಡ್ರಿ. 1 ದಿನ ಖಾರ ಹತ್ತದ, 2 ದಿನ ಖಾರ ಹತ್ತದ, 4 ದಿನ ಖಾರ ಹತ್ತದ, 8 ದಿನ ಖಾರ ಹತ್ತದ. 9ನೇ ದಿನಕ್ಕೆ ಅದೇ ಬೊಗಣಿದಾಗ ಚಹಾ ಮಾಡಿಕೊಟ್ರಿ ಏನು ಹತ್ತದ್ರಿ? ರುಚಿ ಹತ್ತದ, ರುಚಿ ಹತ್ತದ. ನಮ್ಮ ಪ್ರವಚನದಾಗ ಬಂದು ಕೂಡ್ರಿ ಅಂತ ಒಂದು ದಿನ ತ್ರಾಸ, 2 ದಿನ ತ್ರಾಸ, ಹಿಂಗೆ ಆಗ್ಬೋದು. ಆದ್ರೆ ಅದನ್ನು ರೂಢಿ ಮಾಡ್ಕೊಂಡಿವಂದ್ರೆ ಇಡೀ 1 ವರ್ಷ ನಾವು ಹೆಂಗೆ ಇರ್ತೀವಿ ಅಂದ್ರೆ ಚೈತನ್ಯದಾಯಕವಾಗಿರುವಂಥ ಬದುಕನ್ನು ಕಾಣ್ತೀವಿ. ಬಸವಲಿಂಗ ಪಟ್ಟದೇವರ ಆಶ್ರಯದಲ್ಲಿ ನಾವೆಲ್ಲ ಚಂದ ಬದುಕ್ತೀವಿ. ಚನ್ನಬಸವ ಪಟ್ಟದೇವರ ಅಖಂಡ ಆಶೀರ್ವಾದದಲ್ಲಿ ಸಮಾಜದಲ್ಲಿ ತಲೆ ಎತ್ತಿ ಬದುಕುವಂತೆ ಬದುಕ್ತೀವಿ ಅನ್ನೋದನ್ನು ತಲೆಗಿಟ್ಕೊಳ್ಬೇಕು. ಅದಕ್ಕೆ ಅಪ್ಪೋರು ಶ್ರಾವಣ ಮಾಸದೊಳಗೆ 22 ಕಡೆ ಏಕಕಾಲದಲ್ಲಿ ಪ್ರವಚನ ಆರಂಭ ಮಾಡಿರುವಂಥ ಉದ್ದೇಶ ಏನು ಅಂದರೆ ಇದಕ್ಕೆ, ಮತ್ತೇನಲ್ಲ. ಅದಕ್ಕೆ ಬಂಧುಗಳೇ, ನಾಳೆ ಹಿಡ್ಕೊಂಡು ನೀವೆಲ್ಲ ಇರೋಣ. ಇವತ್ತು ಒಂದು ಮಾತನ್ನು ಭಾಳ ಪ್ರಾಮಾಣಿಕವಾಗಿ ಹೇಳ್ತೀನಿ. ಇವತ್ತು ಅಪ್ಪೋರು ನನಗಿಲ್ಲಿ ಕಮ್ಮನಗರ, ನಾನು ಮಠದ ವಿದ್ಯಾರ್ಥಿ, ಸತ್ತದ ಖರೆ ಅದ. ಮಠದಾಗ ಬೆಳೆದಿರುವಂಥ ವಿದ್ಯಾರ್ಥಿ. ನಾವು ಮಠದಾಗಿದ್ದಾಗ ದೊಡ್ಡಪ್ಪವರು ರೊಟ್ಟಿ ಕಲಿಸ್ಕೊಂಡು ಉಣ್ಬಿಡ್ತಿಲ್ಲ ನಮಗೂ. ಅಪ್ಪರು ಹೆಂಗೆ ಉಂಡಿಲ್ಲಲ್ಲ ಹಂಗೆ ಉಣ್ಬಿಡ್ತಿದ್ದಿಲ್ಲ. ಹಾಗೆ ಬಡತನ ಇದ್ರೂ ಸಹಿತ ನಾವು ಮಾಡಲ್ ಯಾರಿಗೆ ಇಟ್ಕೊಳ್ಬೇಕು ಅಂದರೆ ಚನ್ನಬಸವ ಪಟ್ಟದೇವರನ್ನು ನಾವೆಲ್ಲ ಆದರ್ಶವಾಗಿ ಇಟ್ಕೊಳ್ಬೇಕು. ಬಡತನ ಮುಖ್ಯ ಅಲ್ಲ, ಮಾಡುವಂಥ ಮನಸ್ಸಿದ್ರೆ ಏನೆಲ್ಲವನ್ನು ಸಾಧನೆ ಮಾಡ್ತೀವಿ ಅನ್ನೋದಕ್ಕೆ ನಮ್ಮ ಆರಾಧ್ಯ ದೈವ ಚನ್ನಬಸವ ಪಟ್ಟದೇವರೇ ನಮ್ಮೆಲ್ಲರಿಗೂ ಶ್ರೀರಕ್ಷೆ ಪ್ರೇರಣ ಶಕ್ತಿ. ಅದಕ್ಕೆ ನಾವೆಲ್ಲ ಆ ಮಠದ ಪರಿಸರದಲ್ಲಿ ಬೆಳೆದಿರುವಂಥವ್ರು. ಇವತ್ತಿಲ್ಲಿ ಕಮಲನಗರದಲ್ಲಿ ಮತ್ತೊಂದು ಸಲ ಹೇಳ್ತೀನಿ, ಇಲ್ಲಿ ನನಗೆ ಅವಕಾಶ ಪರಮಪೂಜ್ಯರು ದಯಪಾಲಿಸಿದ್ದಕ್ಕೆ
ನನ್ನ ಬದುಕು ಧನ್ಯ ಅಂತ ತಿಳ್ಕೊಳ್ತೀನಿ. ನಿಮ್ಮೆಲ್ಲ ಹಿರಿಯರ ಸಮ್ಮುಖದೊಳಗೆ ಇಲ್ಲೆಲ್ಲ ಕೆಲವರು ಚನ್ನಬಸವ ಪಟ್ಟದೇವರ ಒಡನಾಡಿಗಳು ಇದ್ದೀರಿ. ಅಂಥವರು ಸಮ್ಮುಖದೊಳಗೆ ಇಲ್ಲಿ ನಾನು ಪ್ರವಚನ ಮಾಡಲಿಕ್ಕೆ ಅನುವು ಮಾಡಿಕೊಟ್ಟಿರುವಂಥ ಪರಮ ಪೂಜ್ಯರಿಗೂ ಮತ್ತು ಇಲ್ಲಿನ ಎಲ್ಲ ಸೇವಾ ಸಮಿತಿಯ ಕ್ರಿಯಾಶೀಲರು ಒಂದು ಟೀಮ್ ಚಂದದ ಇಲ್ಲಿ ಎಲ್ಲ ಸೇವಾ ಸಮಿತಿಯವರಿಗೂ ಅಕ್ಕನ ಬಳಗದವರಿಗೂ ಅಣ್ಣನ ಬಳಗಕ್ಕೂ ಸರ್ವರಿಗೂ ಮತ್ತೊಮ್ಮೆ ಮಗದೊಮ್ಮೆ ಅನಂತ ಶರಣಾರ್ಥಿಗಳನ್ನು ಹೇಳಿ ಈಗ ಪರಮ ಪೂಜ್ಯರಿಂದ ನಾವೆಲ್ಲ ಆಶೀರ್ವಚನವನ್ನು ಕೇಳೋಣ. ನಾಳೆ ಸರಿಯಾಗಿ 6 ಗಂಟೆಗೆ ನೀವು ಯಾರೋ ಇರ್ತಿರೋ ಬಿಡ್ತಿರೋ ಮೈಕ್ ಒಂದಿದ್ರು ನಾ ಚಾಲೂ ಮಾಡೋವನೇ ಅಂತ ಹೇಳಿ ನಾನು ಮಾತನ್ನು ಮುಗಿಸ್ತೀನಿ. ಸರ್ವರಿಗೂ ಶರಣಾರ್ಥಿ. ಇಲ್ಲಿಯವರೆಗೆ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಧರ್ಮಗುರು ಕನ್ನಡದ ಸದ್ಗುರುಗಳಾಗಿರ್ತಕ್ಕಂಥ ಡಾಕ್ಟರ್ ಚನ್ನಬಸವ ಪಟ್ಟದೇವರನ್ನು ಸ್ಮರಿಸಿ ಎನ್ನ ಅಂತರಂಗದ ಶಕ್ತಿ ಮಾತೃ ಹೃದಯಗಳ ಪರಮ ಪೂಜ್ಯರ ಪಾದಕಮಲಗಳಿಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸಿ ಗುರುವಿನ ಜನ್ಮಭೂಮಿ ಕಮಲ್ನಗರ್ ಪಟ್ಟಣದಲ್ಲಿ ಶರಣರ ವಚನಗಳಲ್ಲಿ ಜೀವನ ದರ್ಶನ ಪ್ರವಚನದ ಉದ್ಘಾಟನಾ ಸಮಾರಂಭದಲ್ಲಿ ಪಾಲ್ಗೊಂಡಂಥ ನಮ್ಮ ಹಿರಿಯರಾಗಿರ್ತಕ್ಕಂಥ ರಾಚಪ್ಪ ಪಾಟೀಲ್ ಅವರೇ, ಪ್ರಕಾಶ್ ಟೊಣ್ಣೆ ಅವರೇ ಹಾಗೂ ಪ್ರಭು ಕಳಸೆ ಅವರೇ ಹಾಗೂ ಎಲ್ಲ ಸೇವಾ ಸಮಿತಿಯವರೇ, ತಮ್ಮೆಲ್ಲರಿಗೂ ವಿಶೇಷವಾಗಿ ಪ್ರವಚನಕಾರರಾಗಿ ಕಮಲ್ನಗರದಲ್ಲಿ ಒಪ್ಪಿಕೊಂಡು ನನ್ನ ಜೀವನ ಧನ್ಯನಾದೆ ಅಂತಕ್ಕಂಥ ಮಾತಾಡಿರ್ತಕ್ಕಂಥ ಡಾಕ್ಟರ್ ಸಂಜುಕುಮಾರ್ ಜುಮಾ ಅಣ್ಣನವರಿಗೂ ಎಲ್ಲರಿಗೂ ನನ್ನ ಭಕ್ತಿಪೂರ್ವಕ ಶರಣಾರ್ಥಿ. ಆತ್ಮೀಯ ಶರಣ ಬಂಧುಗಳೇ, ಬಹುತೇಕ ಇವತ್ತು ಕಾಲಕ್ಕೆ ಒಂದೇ ದಿನ ಪ್ರವಚನ ಉದ್ಘಾಟನೆ ಆಗ್ಯಾವ. ಆದರೆ ಎಲ್ಲ ಕಡೆಂದು ನನಗೆಲ್ಲ ವ್ಯಾಟ್ಸಪ್ದಲ್ಲಿ ಹಾಕ್ಯಾರ, ಅಲ್ಲೇದೆಲ್ಲ ಫೋನ್ಗಳು ಬಂದವ. ಆದರೆ ಎಲ್ಲಕ್ಕಿಂತ ಹೆಚ್ಚು ಜನ ಕಂಡಿದ್ದು ಅದು ಕಮಲ್ನಗರದಾಗೆ. ಇಷ್ಟೊಂದು ಸಮಯ ಪಾಲನೆ, ಶಿಸ್ತು ಭಾಳ ಹೆಚ್ಚಿಂದ ಸಂಖ್ಯೆಯಲ್ಲಿ ಬಂದಿದ್ರಿ. ಅಂದರೆ ಇದು ಏನು ತೋರಿಸ್ಕೊಡ್ತದಂದ್ರೆ ಇದು ಡಾಕ್ಟರ್ ಚನ್ನಬಸವ ಪಟ್ಟದೇವರು ಹಾಕಿಕೊಟ್ಟಿರೋ ಮಾರ್ಗ ಅಂತಕ್ಕಂಥ ತೋರಿಸ್ಕೊಡ್ತದೆ. ಪೂಜ್ಯರ ಅಖಂಡ ಆಶೀರ್ವಾದ ಅವ್ರ ಮೇಲೆ ಇಟ್ಟಂಥ ನಿಮ್ಮ ಭಕ್ತಿ ಶ್ರದ್ಧೆ ಇಲ್ಲಿ ಎದ್ದು ಕಾಣ್ತದೆ ಅಂತಕ್ಕಂಥ ಮಾತನ್ನು ತಿಳಿಸಿ, ನಿಜಕ್ಕೂ ಇದು ಭಾರತ ದೇಶ ಭಾಳ ವೈಶಿಷ್ಟ್ಯಪೂರ್ಣವಾಗಿರ್ತಕ್ಕಂಥ ದೇಶ. ಇಡೀ ಜಗತ್ತಿನಲ್ಲಿ ಪ್ರಪಂಚದಲ್ಲೇ ಇದು ಒಂದು ರೀತಿ ಒಬ್ಬ ವಿದ್ವಾಂಸ ಹೇಳ್ತಾರೆ, ಇಡೀ ಪ್ರಪಂಚದಲ್ಲಿ ಇಷ್ಟೆಲ್ಲ ರಾಷ್ಟ್ರಗಳವ, ವಿವಿಧತೆಯಲ್ಲಿ ಏಕತೆ ಇರತಕ್ಕಂಥ ರಾಷ್ಟ್ರ ಜಗತ್ತಿನಲ್ಲಿ ಯಾವುದಾದ್ರೂ ಇದ್ದರೆ ಅದು ನನ್ನ ಭಾರತ ಅಂತಕ್ಕಂಥದ್ದು ಹೇಳ್ತಾರೆ. ಭಾರತ ಸಂಸ್ಕೃತಿ ಪರಂಪರೆ, ಇಲ್ಲದು ಸಂಸ್ಕಾರ, ಮಾನವೀಯ ಮೌಲ್ಯ ಎಷ್ಟು ಚಲೋ ಅದ ಅಂದ್ರೆ, ಅಧ್ಯಾತ್ಮ ಕೊಟ್ಟಿದ್ದು ಭಾರತನೇ, ಯೋಗ ಕೊಟ್ಟಿದ್ದು ಭಾರತನೇ, ಈ ಗಣಿತದಲ್ಲಿ ಬರ್ತಕ್ಕಂಥ ಸೊನ್ನೆ ಇದು ಕಂಡುಹಿಡಿದಿದ್ದು ಭಾರತನೇ. ಇಂಥವು ಅನೇಕ ದಾಖಲೆಯನ್ನು ಜಗತ್ತಿಗೆ ಕೊಟ್ಟಿದ್ದು ನಮ್ಮ ಭಾರತ ಅದ. ಅದರಲ್ಲಿ ಭಾಳ ದೊಡ್ಡ ಮೇಧಾವಿ ವ್ಯಕ್ತಿಗಳು ಹೇಳ್ತಾರೆ, ಈ ಭಾರತ ಹೆಂಗದ ಅಂತಂದ್ರೆ ಜಗತ್ತಿನಲ್ಲಿ ಇಷ್ಟೆಲ್ಲ ರಾಷ್ಟ್ರಗಳವ, ಹೆಂಗೆ ಮನುಷ್ಯನ ಈ ಶರೀರದಲ್ಲಿ ಇರ್ತಕ್ಕಂಥ ಪಾರ್ಟ್ಸ್ಗಳು, ಕಾಲು ಇರದಿದ್ದರೆ ಬದುಕಬಹುದು, ಈ ಕಾಲು ಹೋಯ್ತಂದ್ರೆ ಬದುಕಬಹುದು, ಕೈ ಹೋಯ್ತಂದ್ರೆ ಬದುಕಬಹುದು, ಆದರೆ ಹೃದಯ ಇಲ್ಲ ಅಂದ್ರೆ ಬದುಕಲಿಕ್ಕಾಗಲ್ಲ. ಈ ಜಗತ್ತಿನಲ್ಲಿ ಇರ್ತಕ್ಕಂಥ ಎಲ್ಲ ರಾಷ್ಟ್ರಗಳು
ಹೆಂಗವ ಅಂದ್ರೆ ಕೈ ಕಾಲು ಕಣ್ಣಿದ್ದಂಗಂತ ಜಗತ್ತಿನಲ್ಲಿ ಇವೆಲ್ಲ ಕೈ ಕಾಲಿದ್ದಂಗೆ ಹೃದಯ ಅಂತಕ್ಕಂಥದ್ದು ಜಗತ್ತಿನಲ್ಲಿ ಯಾವುದಾದ್ರೂ ದೇಶ ಇದ್ದರೆ ಅದು ನನ್ನ ಭಾರತ ಅಂತಕ್ಕಂಥದ್ದು ಹೇಳ್ತಾನೆ. ಅಂದರೆ ಎಷ್ಟು ಇಲ್ಲಿ ವಿವಿಧತೆಯಲ್ಲಿ ಏಕತೆ ಇದೆ. ಮತ್ತು ಭಾರತ ಸಂವಿಧಾನ ಇಟ್ಟುಕೊಂಡೇ ಇಷ್ಟು ವರ್ಷದಿಂದ ಇಲ್ಲೆಲ್ಲ ಆ ಸಂವಿಧಾನ ಮೂಲಕನೇ ನಡೀತಾ ಇದೆ. ಅದರಲ್ಲಿ ವಿಶೇಷವಾಗಿ ನಮ್ಮ ಗುರು ಹಿರಿಯರು ಶರಣರು, ಸಂತರು, ಮಹಾತ್ಮರು ನಮಗೆಲ್ಲ ಹೆಂಗೆ ಮಾರ್ಗ ಕೊಟ್ಟಾರಂದ್ರೆ, ಮನ್ಯಾಗ 4 ಜನ ಇದ್ದಾಗ ಒಂದು ಸಣ್ಣ ಪುಟ್ಟ ಸಮಸ್ಯೆಗಳು ಬರ್ತಾವೆ. ಏನೋ ಒಬ್ರಿಗೊಬ್ಬರು ಮನಸ್ತಾಪ ಆಗ್ತಾವ, ವಿಚಾರಗಳು ಭಿನ್ನಾಭಿಪ್ರಾಯಗಳಾಗ್ತಾವ, ಒಂದು ಸಣ್ಣ ಮಾತಿಗೆ ಏನೇನೋ ರೂಪ ತಾಳ್ತದೆ. ಅದ್ರ ಸಲಕ ಗುರು ಹಿರಿಯರು ಏನು ಮಾಡ್ಯಾರ, ಇವೆಲ್ಲ ಹಬ್ಬಗಳು ಕೊಟ್ಟಾರ. ಇವೆಲ್ಲ ಏನು ಹಬ್ಬ ಈಗ ಬರ್ತದಲ್ಲ, ನಾಡ್ದಿಗೆ ಪಂಚಮಿ ಹಬ್ಬ, ಅದ್ರ ನಂತರ ಮುಂದೆ ರಕ್ಷಾ ಬಂಧನ, ಹಿಂಗೆಲ್ಲ ಹಬ್ಬಗಳು ಬರ್ತಾವೆ. ಸಂಕ್ರಾಂತಿ ಹಬ್ಬ, ಎಳ್ಳ ಅಮಾವಾಸ್ಯೆ, ಹಿಂಗೆಲ್ಲ ಹಬ್ಬಗಳು ಬರ್ತಾವೆ. ಈ ಹಬ್ಬದ ವೈಶಿಷ್ಟ್ಯತೆ ಏನು? ನಾವೆಲ್ಲರೂ ಸಾಮರಸ್ಯದಿಂದ ಇರಬೇಕು, ಪ್ರೇಮದಿಂದ ಇರಬೇಕು, ಪ್ರೀತಿಯಿಂದ ಇರಬೇಕು. ಏನೋ ಸಣ್ಣ ಪುಟ್ಟ ಆಗಿ ಅದು ಮರೆತು ನಾವು ಪ್ರೀತಿಯಿಂದ ಇರಬೇಕನ್ನೋದೇ ಈ ಹಬ್ಬದ ಉದ್ದೇಶಗಳು. ಇವು ಹಬ್ಬಗಳೆಲ್ಲ 1 ದಿನ, 2 ದಿನ, 8 ದಿನ, 9 ದಿನ ಅವ. ಆದ್ರೆ 1 ತಿಂಗಳ ಪರ್ಯಂತ ಯಾವುದಾದ್ರೂ ಒಂದು ಹಬ್ಬ ಅದ ಅಂದ್ರೆ ಇದು ಶ್ರಾವಣ ಮಾಸ ಹಬ್ಬನೇ ಅದ. ಇಡೀ ಭಾರತ ದೇಶ ತುಂಬ ಇದೊಂದು ಭಕ್ತಿ ಕೇಂದ್ರ ತುಂಬ ತುಳುಕಾಡ್ತಾ ಇರ್ತದೆ. ಅದು ಮನೆ ಇರ್ಬೋದು, ಮಠ ಇರ್ಬೋದು, ಆಶ್ರಮಗಳಿರ್ಬೋದು, ಗುಡಿ ಗುಂಡಾರ್ಗಳಿರ್ಬೋದು, ಎಲ್ಲ ಕಡೆ ಜಪ, ತಪ, ಭಜನೆ, ಸಂಗೀತ, ಪ್ರವಚನ ಎಲ್ಲ ಕಡೆ ನಡೀತದೆ. ಅಂದ್ರೆ ಇದು ಭಾರತನೇ ಕೊಟ್ಟ್ಯದ ಜಗತ್ತಿಗೆ. ಮನುಷ್ಯನ ಜೀವನದಾಗ ಒಬ್ಬರ ಬಲ್ಲಿ ಹಣ ಅದ ಹೆಚ್ಚಿರ್ಬೋದು, ಒಬ್ಬರ ಬಲ್ಲಿ ಸಂಪತ್ತು ಹೆಚ್ಚಿರ್ಬೋದು. ಅದು ಮಹತ್ವ ಒಂದು ಕಡೆ ಇದ್ರೆ ಅದ್ರ ಎಲ್ಲಕ್ಕಿಂತ ಹೆಚ್ಚಿನ ಮಹತ್ವ ಅಂದ್ರೆ ಇದ್ದಿಂದ್ರಾಗ ತೃಪ್ತಿ ಸಮಾಧಾನ ಇರ್ತಾರಲ್ಲ, ಅದೇ ಸಾರ್ಥಕ ಜೀವನ. ಇದ್ದಿಂದ್ರಾಗ ಸಮಾಧಾನದಿಂದ ಇರೋದು. ಈಗ ಅರಮನೆ ಅದ, ಕೊರತೆ ಎಂಬುದು ಏನಿಲ್ಲ, ಎಲ್ಲ ಅದ. ಅದ, ಒಂದು ಚಾಪಿ ಅದ, ಒಂದು ಬಿಂದಿಗೆ ನೀರು ಅದ, ರೊಟ್ಟಿ ಉಪ್ಪಿನಕಾಯಿ ಅದ. ಸೌಲಭ್ಯ ಇಲ್ಲ, ಅಲ್ಲಿ ಶಾಂತಿ ಅದ, ಸಮಾಧಾನ ಅದ, ಆನಂದ ಅದ. ನಿಜವಾದ ಅರಮನೆ ಯಾವುದು ಅಂದ್ರೆ ಎಲ್ಲಿ ಸಮಾಧಾನ ಇರ್ತದ, ಎಲ್ಲಿ ಶಾಂತಿ ಇರ್ತದ, ಎಲ್ಲಿ ಆನಂದ ಇರ್ತದ, ಅದೇ ನಿಜವಾದ ಅರಮನೆ. ಅಂಥ ಅರಮನೆಯನ್ನು ಮಾಡ್ಕೊಂಬ ಸಲಕ್ಕೆ ಇದು 1 ತಿಂಗಳ ಪ್ರವಚನ. ಇದನ್ನು ಮನಸ್ಸನ್ನು ಕಟ್ತಕ್ಕಂಥದ್ದು, ನಮ್ಮಲ್ಲಿ ಇರ್ತಕ್ಕಂಥ ಕಲ್ಮಶವನ್ನು ಓಡಿಸಿ ಸ್ವಚ್ಛಗೊಳಿಸ್ತಕ್ಕಂಥದ್ದು. ಇದನ್ನು ಸ್ವಚ್ಛ ಮಾಡಿದೀವಂದ್ರೆ ಮತ್ತು 1 ತಿಂಗಳು ಕೇಳಿ 11 ತಿಂಗಳು ನಮ್ಮ ಬದುಕಿನಲ್ಲಿ ಅಳವಡಿಸ್ಕೊಳ್ಳೋದು. ಆಗ ಮಸ್ತ್ ನಮ್ಮ ಜೀವನ ಚಲೋ ಸಾಗ್ತದೆ. ಅದರ ಸಲುವಾಗಿ ಅನೇಕ ಶರಣರು, ಸಂತರು, ಮಹಾತ್ಮರು ಎಲ್ಲ ನಮಗೆ ಮಾರ್ಗವನ್ನು ಕೊಟ್ಟಾರ. ಎಂತೆಂಥ ವಚನಗಳು ನಮಗೆಲ್ಲ ದಾರಿ ದೀಪ ಅವ. ಸತ್ಯಕ್ಕ ಅಂತ ತಿಳ್ಕೊಂಡು ಕಸ ಗೂಡಿಸ್ತಾಳ. ಇವತ್ತು ಆ 12ನೇ ಶತಮಾನದಲ್ಲಿ ಇರ್ತಕ್ಕಂಥ ಶರಣಿ ಸತ್ಯಕ್ಕವ್ರ ಬಗ್ಗೆ ವಿಶ್ವವಿದ್ಯಾಲಯದವರು ಎಷ್ಟೋ ಜನ ಅವ್ರ ವಿಷಯದ ಮೇಲೆ PhD ಮಾಡ್ಯಾರ. ಅವ್ರ ಹೆಸರ ಮೇಲೆ ಶಾಲೆ ಕಾಲೇಜ್ಗಳವ. ಸತ್ಯಕ್ಕ ಅಂತಂದ್ರೆ ರಾಜನಿಗೆ ಎದುರನ್ನು ಹಾಕ್ಕೊಂಡವಳು. ಕಸ ಗೂಡಿಸ್ತಾ ಇರ್ತಾಳೆ, ಕಲ್ಯಾಣ ಪಟ್ಟಣ ಸ್ವಚ್ಛ ಇಡ್ತಾರೆ. ಆ ಸತ್ಯಕ್ಕ ಎಲ್ಲರಿಗೂ ಅನ್ವಯ ಆಗ್ತಾರೆ. ಅವರು ಒಂದು ವಚನ ಹೇಳ್ತಾರೆ. ಅವರು ಅರ್ಚನೆ ಪೂಜನೆ ನೇಮವಲ್ಲ, ಧೂಪ ದೀಪ ಆರತಿ ನೇಮವಲ್ಲ, ಪರಧನ ಪರ ಸ್ತ್ರೀ ಪರ ದೈವಿಗಳಿಗೆ ಎರಗದಿಪ್ಪುದೇ ನೇಮ, ಶಂಭು ಜಕ್ಕೇಶ್ವರನಲ್ಲಿ ನಿತ್ಯ ನೇಮ ಕಾಣಿರಣ್ಣ. ಈ ವಚನದ ತಾತ್ಪರ್ಯ ಅಂದ್ರೆ ಏನೇನೋ ನಿಯಮಗಳು ಅನ್ಕೋತೀವಿ. ಯಾವ ನಿಜವಾದ ನಿಯಮಗಳಂದ್ರೆ, ನಿಜವಾದ ನಿಯಮಗಳು ಯಾವುದು? ಅರ್ಚನೆ ಪೂಜನೆ ನೇಮವಲ್ಲ, ಇವೇನವಲ್ಲ. ಇದೊಂದು ಭಕ್ತಿ ಸಂಪ್ರದಾಯದ ಮಾಡಬೇಕು, ಆದರೆ ಇದು ನಿಯಮ ಅಲ್ಲ. ನಿಯಮ ಎಂಬುದು ಯಾವುದು?
ಪರಧನ ಅಂದ್ರೆ ಮತ್ತೊಬ್ಬರು ಬೆವರು ಸುರಿಸಿ ದುಡ್ಡನ್ನು ಗಳಿಸಿದ್ದದಲ್ಲ, ಮತ್ತೊಬ್ಬರದು. ಈಗ ಯಾರೋ ಒಬ್ಬ ಕಷ್ಟಪಟ್ಟು ಭಾಳ ಎತ್ತರ ಮಟ್ಟಕ್ಕೆ ಬೆಳಿತಾನೆ, ಅವನ ಮ್ಯಾಗ ನಾವು ಮೋಸ ಮಾಡಿ ಅವನ ಬಲ್ಯದ ಏನೇನೋ ತಗೊಂಡೇವಂದ್ರೆ ಅದು ಒಳ್ಳೇದಾಗಲ್ಲ. ಪರಧನ ನಮ್ಮ ಕಾಲ ಮ್ಯಾಗ ನಾವು ನಿಂದ್ರದು, ನಮ್ಮ ಬೆವ್ರು ನಾವು ಸುರಿಸಿ ನಾವು ಏನಾದರೂ ಸಾಧಿಸೋದು ಅಂದ್ರೆ ಅದು ನಮ್ಮದು, ಅದು ಬೆಳವಣಿಗೆ ಹಾಕೋತ ಹೋಗ್ತದೆ, ನಮ್ಮ ಪ್ರಗತಿ ಹಾಕೋತ ಹೋಗ್ತದೆ. ಮತ್ತೊಬ್ರಿಗೆ ಮೋಸ ಮಾಡಿ ಮತ್ತೊಬ್ರಿಗೆ ವಂಚನೆ ಮಾಡಿ ಒಂದು ದಿನ ನಾವು ತಿಳ್ಕೊತೀವಿ. ಭಾಳ ಜನ ಏನಂತಿ ಅಂದ್ರೆ, ನನಗೆ ಹಿಡ್ಕೊಂಡೆ, ನನಗೆ ಗುರುಗಳು ಈಗೊಂದು ಸ್ಥಾನ ಕೊಟ್ಟಾರ, ನಾನು ಹೆಂಗಿದ್ದೀನಿ, ನನ್ನ ತಪ್ಪೇನು, ನನ್ನ ಸರಿ ಏನು, ನಾ ಏನು ಮಾಡ್ಲತ್ತೀನಿ, ಬಹುತೇಕ ನಿಮಗೆ ಗೊತ್ತಾಗ್ಲಕ್ಕಿಲ್ಲ, ನನ್ನ ಮನಸ್ಸಿಗೆ ಗೊತ್ತಿರ್ತದೆ. ಆದರೂ ಮನಸ್ಸಂತದ್ದು ಯಾರೂ ನೋಡ್ತಾ ಇಲ್ಲ ಅಂತ ಹೇಳ್ತದೆ. ನಾ ಏನೋ ಮಾಡ್ಲಕ್ಕೆ ತಪ್ಪು ಕೆಲಸ ಮಾಡ್ಲಕ್ಕೆ ಹೋಗ್ತೀನಿ, ಆದ್ರೆ ಭಗವಂತನ ಬಲ್ ಮಾತ್ರ ಕೌಂಟ್ ಪಕ್ಕ ಆಗ್ತದೆ. ಪ್ರತಿಯೊಬ್ಬರದಾಗ್ತದೆ. ಅದು ಸ್ವಾಮಿ ಇರಲಿ, ಸನ್ಯಾಸಿ ಇರಲಿ, ಯೋಗಿ ಇರಲಿ, ತ್ಯಾಗಿ ಇರಲಿ, ಸಂಸಾರಿ ಇರಲಿ, ಎಲ್ಲರದು ಕೌಂಟ್ ಮಾತ್ರ ಭಗವಂತನ ಬ್ಯಾಗ ಆಗ್ತದೆ. ಭಗವಂತನ ಬಲ್ ಪಕ್ಕ ಕೌಂಟ್ ಇರ್ತದೆ. ಮತ್ತು ಯಾವ ಮೂಮೆಂಟ್ದಾಗ ಯಾವಾಗ ಭಗವಂತ ಮ್ಯಾಗ ಭೀ ತಗೋತಾನ, ತಪ್ಪು ಮಾಡಿದ್ರೆ ಕೆಳಗೂ ತರ್ತಾನೆ. ಅದರ ಸಲಕ್ಕೆ ನಾವು ಭ್ರಷ್ಟಾಚಾರನ ಮುಕ್ತ ಮಾಡ್ಬೇಕನ್ನೋದೇ ಸತ್ಯಕ್ಕನ ವಚನ. ಪರಧನ ಅಂತ ಹೇಳ್ಯಾರ. ನಮಗೊಂದು ಜವಾಬ್ದಾರಿ ಅದ. ಈಗ ಇವರು ಹೈಸ್ಕೂಲು ಕನ್ನಡ ಪ್ರಾಧ್ಯಾಪಕರ, ಇವರು ಹೆಂಗೆ ಮಾಡ್ಲತ್ತಾರ, ಏನು ಮಾಡ್ಲತ್ತಾರ ಅವ್ರ ಮನಸ್ಸಿಗೆ ಗೊತ್ತದ. ಅವ್ರು ಒಳ್ಳೆ ರೀತಿಯಿಂದ ಮಾಡಿದ್ರು ಅವ್ರಿಗೆ ಭಗವಂತ ಎಲ್ಲ ರೀತಿಯಿಂದ ಪ್ರಗತಿ ಮಾಡ್ತಾನೆ. ಅದು ಯಾವ ರೂಪದಾಗ ಯಾವಾಗ ಮಾಡ್ತಾನೆ ಗೊತ್ತಾಗಂಗಿಲ್ಲ. ಅದರ ಸಲಕ್ಕೆ ಭ್ರಷ್ಟಾಚಾರ ಹೋಗ್ಬೇಕನ್ನೋ ಸಲಕ್ಕೆ ಸತ್ಯಕ್ಕ ಪರಧನ ಅಂತ ಹೇಳ್ಯಾರ. ಮತ್ತೊಂದು ಪರಸತಿ ಅಂದ್ರೆ ನಾವೆಲ್ಲರಿಗೆ ಅಕ್ಕ ತಂಗಿ ತಾಯಿ ಸ್ವರೂಪದಾಗ ನೋಡಬೇಕು. ಅದಕ್ಕೆ ಬಿಟ್ಕೊಟ್ಟು ಬೇರೆ ಬೇರೆ ದೃಷ್ಟಿಕೋನದಿಂದ ನೋಡಿದ್ರೆ ಅದು ಮಹಾಪಾಪ ಆಗ್ತದೆ. ಅದರ ಸಲಕ್ಕೆ ಪರಧನ ಪರಸತಿ ಪರ ದೈವಿಂಗಳಿಗೆ ಎರಗದಿಪ್ಪುದೇನೇಮ ಅಂದ್ರೆ ಇಲ್ಲಿ ಬಸವಣ್ಣವ್ರು ಹೇಳಿದ್ರು, ಸ್ಥಾವರ ಕಳಿ ಉಂಟು ಜಂಗಮ ಕಳಿವಿಲ್ಲ, ಸಬ್ಕಿ ಮಾಲಕ್ ಏಕ್ ಅಂತ ಹೇಳಿದ್ರು. ಅಂದ್ರೆ ಈ ವಚನದ ಇದ್ರ ತಾತ್ಪರ್ಯ ಏನು ಅಂದ್ರೆ, ಇಲ್ಲಿ ನಾವು ಏಕಲಿಂಗ ನಿಷ್ಠರಾಗಬೇಕು, ನಾವು ಏಕದೇವ ಉಪಾಸಕರಾಗಬೇಕು. ನಾವು ಎಲ್ಲೇ ಹೋಗ್ಬೋದು, ಒಬ್ಬರ ಮ್ಯಾಗ ನಾವು ಭಕ್ತಿ ಶ್ರದ್ಧೆ ನಿಷ್ಠೆ ಇಟ್ಟಬೇಕು. ಅದ್ರ ಸಲಕ್ಕೆ ಬಸವಣ್ಣವರು ಇದನ್ನೆಲ್ಲ ನೋಡ್ಕೊಂಡು ಇಲ್ಲಿ ಹೆಂಗೆ ಅಂದ್ರೆ, ಇಂಥವರೇ ಮೇಲೆ ಬರಬೇಕು, ಇಂಥವರೇ ದೇವಾಲಯದಾಗ ಹೋಗಬೇಕು. ಆವಾಗ ಅಷ್ಟೆಲ್ಲ ಇದ್ದರೂ ಕೂಡ ಹೆಣ್ಮಕ್ಳಿಗೆ ದೇವಾಲಯದಾಗ ಪ್ರವೇಶ ಇರಲಿಲ್ಲ. ಇವೆಲ್ಲ ಏನು ಕೆಟ್ಟ ಪದ್ಧತಿ. ಈಗ ನೋಡ್ರಿ, ಈಗ ಪಂಚಮಿ ಅಂತ ಬರ್ತದೆ, ಬಸವ ಪಂಚಮಿ ಅಂತ ನಾವು ಆಚರಿಸ್ತೀವಿ. ನಿಜವಾದ ಆಹಾರ ಅದು ಹಾಲು ಅಲ್ಲ. ಇಲ್ಲಿ ಯಾರ ವಿಜ್ಞಾನ ಶಿಕ್ಷಕರು ಇಲ್ಲೆಲ್ಲರಿಗೂ ಗೊತ್ತದ, ನಿಜವಾದ ಆಹಾರ ಆ ಹಾವಿಗೆ ಹಾಲು ಅಲ್ಲಂತ. ನಾವು ಮೂಢನಂಬಿಕೆ ಹೋಗಿ ಏನೇನೋ ಹಾಕೋದಕ್ಕಿಂತನೂ ಎಷ್ಟೋ ಜನ ಹಾಲು ಇಲ್ಲ ಸಲಕ್ಕೆ ಏನೇನೋ ಆಗ್ಲತ್ತದ, ಅಂಥವ್ರಿಗೆ ಒಯ್ದು ಹಾಲು ಕುಡಿಸ್ದೇವು ಅಂದ್ರೆ ಅದು ಭಗವಂತ ಮೆಚ್ಕೋತಾನೆ. ಈಗ ನೀವು ಕಮಲ್ ನಗರದವ್ರು ಎಲ್ಲರೂ ಅವತ್ತಿನ ದಿನ ನಿಮಗೆ ಹಾಲು ಕುಡಿಸೋದದ ಅಂತಂದ್ರೆ, ಯಾರು ಆಸ್ಪತ್ರೆ ಇರ್ಬೋದು ಅಥವಾ ರಸ್ತೆ ಮ್ಯಾಗ ಯಾರೋ ಇದು ಇರ್ಬೋದು, ಅಂಥವ್ರಿಗೆ ಒಯ್ದು ಕುಡಿಸ್ರಿ, ಅದು ಭಗವಂತನ ಆಶೀರ್ವಾದ ಭರ್ಪೂರ ಆಯ್ತದೆ. ಅದಕ್ಕೆ ಬಿಟ್ಕೊಟ್ಟು ಒಯ್ದು ನೀವು ಹಾಲು ಎಲ್ಲೆಲ್ಲೋ ಹಾಕಿದ್ರಿ ಅಂದ್ರೆ, ಯಾಕಂದ್ರೆ ಇದು ಮೊಟ್ಟ ಮೊದಲು ನಮ್ಮ ಭಾಗದಾಗ ಚನ್ನಬಸವ ಪಟ್ಟದ್ದೇವರೇ ಜಾರಿಗೆ ತಂದವರು. ಯಾಕಂದ್ರೆ ಈ ಮೂಢನಂಬಿಕೆ ಹೋಗಬೇಕು. ಈಗ ನೋಡ್ರಿ, ಅಪ್ಪೋರು ಸ್ಲಮ್ ಏರಿಯಾದಾಗ ಹೋಗಿ ಫುಲ್ ದಾಸೋಹ ಮಾಡಿಸ್ತಾರೆ. ಅಲ್ಲಿ 200 ಗುಡಿಸಲವ, ಬಾಲ್ಕಿದಾಗ ನೋಡೋ ಸೀನ್ ಅದದು. ಅಂದ್ರೆ ಅವ್ರು ಆ ಜನಾಂಗ ಯಾವುದು ಅಂತಂದ್ರೆ, ಎಲ್ಲಿ ಮದುವೆಗಳು ನಡೀತಾವ, ಎಲ್ಲಿ ಸಂಭ್ರಮಗಳು ನಡೀತಾವೆ, ಅಲ್ಲಿ ಅಡುಗೆ ಹೆಚ್ಚಾಗಿದ್ದು ಮುಸ್ರಿನೇ ಅವ್ರು ಊಟ ಮಾಡ್ತಾರೆ. ಅಂದ್ರೆ ಇವತ್ತಿನ ಕಾಲಮಾನದಾಗೂ ಅಂಥವ್ರಿಗೆ ಒಯ್ದು ಉಣಿಸೋದು, ಅಂಥವ್ರಿಗೆ ಒಯ್ದು ಹಾಲು ಕುಡಿಸೋದು, ಅದು ಭಗವಂತ ಮೆಚ್ಕೋತಾನೆ. ಅದ್ರ ಸಲಕ್ಕೆ ನಾವು ಏಕದೇವ ಉಪಾಸಕರಾಗಬೇಕಂತ ಸತ್ಯಕ್ಕ ಹೇಳ್ತಾರೆ. ಪರಧನ ಪರಸತಿ ಪರ ದೈವಿಂಗಳಿಗೆ ಎರಗದಿಪ್ಪುದೇ ನೇಮ. ನೇಮ ಎಂಬುದು ಅರ್ಚನೆ ಪೂಜನೆ ಇವು ನೇಮ ಅಲ್ಲ. ಇದೊಂದು ಭಕ್ತಿ ಸಂಪ್ರದಾಯದ ನಾವು ಮಾಡ್ಕೋತ ಹೋಗ್ತೀವಿ. ನಿಜವಾದ ನೇಮ ಅಂದ್ರೆ
ನಾವು ಭ್ರಷ್ಟಾಚಾರದಿಂದ ಹೊರಗೆ ಬರಬೇಕು. ಹೆಣ್ಣಂದ್ರೆ ತಾಯಿ, ತನ್ನ ಧರ್ಮಪತ್ನಿ, ತನ್ನ ಮಕ್ಕಳು ಅಂತಕ್ಕಂಥದ್ದು ಬಿಟ್ಟು ಉಳಿದವರಿಗೆಲ್ಲ ಆ ತಾಯಿ ಸ್ವರೂಪದಾಗ ನೋಡ್ತಕ್ಕಂಥದ್ದಾಗಬೇಕು. ಅದಕ್ಕೆ ಬಿಟ್ಟು ಮತ್ತೊಂದು ನಮಗೆ ಎಷ್ಟೇ ಇಲ್ಲೆಲ್ಲ ಗುಡಿ ಗುಂಡಾರ ಭಕ್ತಿ ಇರಲಿ, ಆದ್ರೆ ನಮ್ಮ ಪೂರ್ತಿ ಶ್ರದ್ಧಾ ನಿಷ್ಠೆ ಒಂದ್ರ ಮ್ಯಾಗ ಬಸವಣ್ಣವ್ರ ಮ್ಯಾಗ ಇರಬೇಕು. ಯಾಕಂದ್ರೆ ಚನ್ನಬಸವ ಪಟ್ಟದಿರು ಜೀವನುದ್ದಕ್ಕೂ ಅವ್ರ ಕಣ ಕಣದಾಗೂ ಬಸವಣ್ಣ. ಇವತ್ತು ಇಡೀ ವಿಶ್ವನೇ ಯಾರ ಕಡೆ ನೋಡ್ಲತ್ತಾರ? ಬಸವಣ್ಣವ್ರ ಕಡೆನೇ ನೋಡ್ಲತ್ತಾರ. ಪಾರ್ಲಿಮೆಂಟ್ದಾಗ ಚರ್ಚೆ ಆಗೋದು, ವಿಶ್ವಸಂಸ್ಥೆದಾಗ ಚರ್ಚೆ ಆಗೋದು ಯಾರ ಬಗ್ಗೆ ಆಗ್ತದೆ? ಬಸವಣ್ಣವ್ರ ಬಗ್ಗೆನೇ ಆಗ್ಲತ್ತದ. ಇವತ್ತು ಒಬ್ಬ ಇಡೀ ನಮ್ಮ ಭಾರತ ಇಡೀ ದೇಶದಲ್ಲೇ ಬಸವಣ್ಣವ್ರು ಅನೇಕ ಮಹಾತ್ಮರಾಗಿ ಹೋಗ್ಯಾರ. ಆದರೂ ವಿಧಾನಸೌಧದಾಗ ಒಂದು ಸಚಿವ ಸಂಪುಟ ಅಂದ್ರೆ, ಕ್ಯಾಬಿನೆಟ್ ಅಂದ್ರೆ ಭಾಳ ಕಿಷ್ಟ ಇರ್ತದೆ. ಅಂಥದ್ರಾಗ ಚರ್ಚೆ ಆಗಿ ಒಬ್ಬರು ಬಸವಣ್ಣ ಅಂತಂತಂದ್ರೆ ಒಬ್ಬರು ವಿರೋಧ ಮಾಡಲ್ದಂಗೆ ಬಸವಣ್ಣವ್ರನ್ನ ಸಾಂಸ್ಕೃತಿಕ ನಾಯಕ ಅಂತ ಮಾಡಿದ್ದು ನಮ್ಮ ಭಾರತದಲ್ಲಿ ಯಾವುದಾದ್ರೂ ರಾಜ್ಯ ಇದ್ದರೆ ಅದು ಕರ್ನಾಟಕ ಒಂದೇ. ಇವತ್ತು ಬಸವಣ್ಣವರು ಸಾಮಾಜಿಕ ಸುಧಾರಕರು ಬಸವಣ್ಣವರು, ಹೆಣ್ಣು ಮಕ್ಕಳಿಗೆ ನ್ಯಾಯ ಕೊಟ್ಟೋರು ಬಸವಣ್ಣವರು, ಈ ಮೂಢನಂಬಿಕೆಗೆ ಒಂದು ದಾರಿಯನ್ನು ಹಾಕೊಟ್ಟೋರು ಬಸವಣ್ಣವರು. ಹೆಂಗಿತ್ತಂದ್ರೆ ರಾಜನ ಮಗ ರಾಜ ಅಂತಕ್ಕಂಥದ್ದಿತ್ತು. ಸಾಮಾನ್ಯ ಜನಸಾಮಾನ್ಯರು ಕೂಡ ರಾಜರ ಆಗ್ಬೇಕಂತಕ್ಕಂಥದ್ದು ಜಾರಿಗೆ ತಂದವರು ಬಸವಣ್ಣವರು. ಅನೇಕಿಂತ ಬಸವಣ್ಣವ್ರು ಮಾಡಿರ್ತಕ್ಕಂಥ ಕಾರ್ಯಗಳೇ ಇವತ್ತು ಎಲ್ಲರೂ, ಅದು ಸರ್ಕಾರ ಇರ್ಬೋದು, ಕೇಂದ್ರ ಸರ್ಕಾರ ಇರ್ಬೋದು, ವಿಶ್ವಸಂಸ್ಥೆ ಇರ್ಬೋದು, ಎಲ್ಲ ಕಡೆ ಅದೇ ಚಿಂತನೆಗಳು, ಚರ್ಚೆಗಳು, ಅದನ್ನು ಆಚರಣೆಗೆ ತರ್ತಕ್ಕಂಥದ್ದೇ ನಡೀತಾ ಇದೆ. ಅಂಥ ಬಸವಣ್ಣವ್ರು ಆ ಒಂದು ಬಸವಣ್ಣವ್ರು ಹಾಕಿಕೊಟ್ಟಿರ್ತಕ್ಕಂಥ ಮಾರ್ಗದಲ್ಲೇ ಒಬ್ಬಕ್ಕೆ ಕಸ ಗೂಡಿಸ್ತಕ್ಕಂಥ ತಾಯಿ ಎಷ್ಟು ಚಲೋ ವಚನ. ಪರ ಧನ, ಪರ ಸತಿ, ಪರ ದೈವಿಂಗಳಿಗೆ ಎರಗದಿಪ್ಪುದೇ ನೇಮ ಅಂತಕ್ಕಂಥದ್ದು ಇವು ಮೂರವ ಅಂತ ಹೇಳ್ಯಾರ. ಇದು ಎಲ್ಲರಿಗೂ ಅನ್ವಯ ಆಗ್ತದೆ. ಅದರ ಸಲುವಾಗಿ ನಿಜವಾದ ನಿಯಮ ನ್ಯಾಯ, ಸತ್ಯ, ನಿಯತು, ನೈತಿಕತೆ, ಪ್ರಾಮಾಣಿಕತೆ ಇದನ್ನು ಮಾಡಿಕೊಂಡು ನಾವು ಜೀವನ ಸಾಗಿಸಬೇಕು. ಯಾಕಂದ್ರೆ ಅವತ್ತಿನ ದಿನಮಾನಗಳಲ್ಲಿ ಆ ಒಂದು ಪದ್ಧತಿಗೆ ಬಸವಣ್ಣವರು ಇಂಥವರೇ ಬರ್ಬೇಕಂತಕ್ಕಂಥದ್ದು ಎಲ್ಲ ನೋಡೇ ಆ ದೇವ್ರು ಅಂತಕ್ಕಂಥದ್ದು ಎಲ್ಲರೂ ನಂಬಲ್ಲೇ ಹಣ ಅಂತ ತಿಳ್ಕೊಂಡು ಅದು ನಮ್ಮ ಅಂಗದ ಮ್ಯಾಗೆ ಲಿಂಗ ಬಸವಣ್ಣವ್ರು ಕೊಟ್ಟರು. ನಾವು ಎಲ್ಲಿ ಬೇಕಲ್ಲಿ ಲಿಂಗ ಪೂಜೆ ಮಾಡ್ಬೋದು. ನಾವು ಹೆಂಗಿತ್ತು ಈ ಕೋವಿಡ್ ಅಂಥದ್ದು, ಇಡೀ ಬಸವಣ್ಣವ್ರಿಗೆ ಎಲ್ಲರೂ ಎಲ್ಲ ಕಡೆ ಕೊಂಡಾಡಿದ್ರು. ಕೋವಿಡ್ದಾಗ ಎಲ್ಲ ಕಡೆ ಲಾಕ್ಡೌನ್, ಎಂತೆಂಥ ಗುಡಿ ಗುಂಡಾರ್ಗಳು ಅದಕ್ಕೆ ಇತಿಹಾಸ ಪರಂಪರೆ ಇದ್ದಂಥದ್ದು ಅಂಥದ್ದಲ್ಲೆಲ್ಲ ಲಾಕ್ಡೌನ್ ಆಯ್ತು. ಆದರೂ ಲಾಕ್ಡೌನ್ ಇಲ್ತಕ್ಕಂಥ ದೇವ್ರು ಯಾವುದಾದ್ರೂ ಇದ್ರೆ ಅದು ಇಷ್ಟಲಿಂಗ ಮಾತ್ರ. ಅದು ವೈಜ್ಞಾನಿಕವಾಗಿ ಬಸವಣ್ಣವ್ರು ಕೊಟ್ಟಿದ್ದು. ಅಂಥ ತಳಹದಿಯ ಮ್ಯಾಗ ಬಸವಣ್ಣವ್ರು ಹಾಕೊಟ್ಟಂಥ ಮಾರ್ಗನೇ ನಮಗೊಂದು ಸನ್ಮಾರ್ಗ ಆಗಬೇಕು. ಆ ಮಾರ್ಗದಲ್ಲೇ ನಡಿಬೇಕು. ಅದು ನಿಜಕ್ಕೂ ಅದು ಚನ್ನಬಸವ ಪಟ್ಟದೇವ್ರಿಗೆ ಗೌರವ ಕೊಡ್ತಕ್ಕಂಥದ್ದು ಆಗ್ತದೆ. ಆ ದಿಶೆಯಲ್ಲಿ ಈ ಒಂದು ತಿಂಗಳು ಪ್ರವಚನದಲ್ಲಿ ಶರಣರದು, ಮಹಾತ್ಮರದು ದಿನನಿತ್ಯ ನಮ್ಮ ಡಾಕ್ಟರ್ ಸಂಜೀವ್ ಕುಮಾರ್ ಜುಮ್ಮೋರು ಕಮಲ್ ನಗರ್ ಪ್ರವಚನ ಒಪ್ಕೊಂಡಿದ್ದು ನನಗೆಲ್ಲಕ್ಕಿಂತ ಖುಷಿಯಾಗ್ಯದ. ಯಾಕಂದ್ರೆ ಅವರಿಗೆ ಅನೇಕ ಊರ್ದವ್ರು ಅವ್ರದ್ದು ಬೇಡಿಕೆ ಹೆಚ್ಚಾಗ್ಯದ. ಅವ್ರ ಬೇಡಿಕೆ ಹೆಚ್ಚಾಗ್ಯದ. ಆದರೂ ಗುರುವಿನ ಜನ್ಮದಾಗ ನನಗೆ ಕೊಡ್ತಾರೆ ಅಂದ್ಮ್ಯಾಗ ಇದಕ್ಕಿಂತ ದೊಡ್ಡ ಭಾಗ್ಯ ಏನದ. ನಾ ಕಮಲ್ ನಗರಕ್ಕೆ ನಡ್ಕೋತೆ ಹೋಯ್ತಾರೆ ಅಪ್ಪರಿ ಅಂತಂದರು. ಅವ್ರು ಯಾವತ್ತು ನಡ್ಕೋತ ಬರ್ತಾರೋ ಒಂದಿನ ನಡ್ಕೋತ ಬರ್ತಾರವ್ರು. ಒಟ್ಟು ಪ್ರವಚನ ಮಂಗಲ್ ಒಳಗಾಗಿ ಒಂದಿನ ನಡ್ಕೊಂಡು ಬರೋರು ಅವ್ರು ಸಂಕಲ್ಪ ಮಾಡ್ಯಾರ. ಅದರ ಸಲುವಾಗಿ ಅಂದರೆ ಈ ಊರು ಅಂದ್ರೆ ನಮಗೆಲ್ಲರಿಗೆ ಅದು ಪವಿತ್ರ, ಅದು ಪಾವಿತ್ರ್ಯತೆ ಇದು. ಹೀಗಾಗಿ ಅವರೆಲ್ಲರ ಪ್ರೀತಿ ಗಳಿಸ್ಯಾರ. ಈ ಕಡೆ ಜಿಲ್ಲಾ ಭಾರತಿ ಬಸವ ಬಳಗದ ಅಧ್ಯಕ್ಷರು, ಜಾನಪದ ಪರಿಷತ್ತಿನ ಅಧ್ಯಕ್ಷರು, ಈ ಕಡೆ ನಮ್ಮ ಅನುಭವ ಮಂಟಪ ಗುರುಕುಲದ ಅಧ್ಯಕ್ಷರು ಮತ್ತು ಕನ್ನಡ ಪ್ರಾಧ್ಯಾಪಕರು ಇವೆಲ್ಲ ಮಾಡಿ ಮತ್ತು ಪ್ರವಚನದಾಗ ಭೀ ನಮಗೆ ಸೈಡ್ ಹೊಟ್ಲತ್ತಾರ ಅಂತ ಜುಮ್ಮವರು ಇಲ್ಲಿ ಕಮಲ್ ನಗರದಲ್ಲಿ ಒಪ್ಕೊಂಡು ಭಾಳ ಹೋದ ಸರ್ತಿ ಅಂತೂ ಠಾಣಾ ಕುಶನೂರದಲ್ಲಿ ಅವ್ರದ್ದು ಎಷ್ಟು ಚಲೋ ಆಗ್ಯದ ಅಂದ್ರೆ ಆ ಊರಿನವರು ಇವತ್ತಿಗೂ ನೆನೆಸ್ತಾರೆ. ಅದು ಹಳೆ ಊರು ಏನದ ಅದು ಪೂರ್ತಿ ತುಂಬಿತ್ತು.
ಎಂತೆಂಥವ್ರು ಅಲ್ಲೆಲ್ಲರೂ ತಾಯಂದಿರು ಅವ್ರು ಮಾತಾಡಾಗ ಕಣ್ಣಾಗ ನೀರು ಬರ್ತಿದ್ವು. ಅಂದ್ರೆ ಇದ್ದಿಂದ ವಾಸ್ತವ ಸ್ಥಿತಿ. ವಿಶೇಷವಾಗಿ ಅತ್ತಿ ಸೊಸಿದ್ ಭಾಳ ಹೇಳ್ಬೇಡ್ರಿ ಸರ್. ಹಿಂಗೆ ಮಾಡಿ ಅವ್ರಿಗೆ ಅಲ್ಲಿ ಠಾಣ ಕುಸುಮದಾಗ ಎಲ್ಲ ಕಣ್ಣೀರು ತರಿಸ್ಯಾರ ಅವ್ರು. ಇಲ್ಲಿ ಅದು ಅತ್ತಿನೂ ಭಾಳ ಚಲೋರ, ಸೊಸಿ ಭೀ ಭಾಳ ಚಲೋರ. ನಿಮಗೆ ಹೆಂಗೆ ಅನಿಸ್ತದ ಹಂಗೆ ಹೇಳ್ರಿ. ಮತ್ತು ನಾವು ಅಂಥ ಜುಮ್ಮವ್ರು ಭಾಳ ಸನ್ಪುರದಲ್ಲೂ ಭಾಳ ಯಶಸ್ವಿ ಆಯಿತು, ಠಾಣಾ ಕುಸ್ನೂರದಲ್ಲಿ ಯಶಸ್ವಿ ಆಗ್ಯದ. ಈಗ ಕಮಲ್ ನಗರದಲ್ಲಿ ನಂಗೆ 100ಕ್ಕೆ 100 ವಿಶ್ವಾಸದ. ಈಗ ಏನು ಅಪ್ಪೋರು ಚನ್ನಬಸವ ಪಟ್ಟದೇವ್ರ ಸ್ಮಾರಕ ಭವನ ಇದು ತುಂಬ ತುಳುಕಾಡ್ತದಂತಕ್ಕಂಥ ಮಾತನ್ನು ತಿಳಿಸಿ ಇದಕ್ಕೆಲ್ಲ ಇಲ್ಲಿ ಟೀಮ್ ಭಾಳ ಚಲೋ ಅದ. ಪ್ರತಿ ವರ್ಷ ಅವ್ರದ್ದೇ ಒಂದು ಬಳಗ ಮಾಡಿಕೊಂಡು ಒಂದು ಸೇವಾ ಸಮಿತಿ ಮಾಡಿ ಒಳ್ಳೆ ರೀತಿಯಿಂದ ಎಲ್ಲರೂ ಈ ರೀತಿ ಇಷ್ಟು ಚಲೋ ಯಾವ ಊರಾಗೂ ಹಿಂಗೆ ದುಡ್ದು ಈ ರೀತಿ ಬಳಗ ನಾವು ಕಂಡಿದ್ದದು ಕಮಲ್ ನಗರ್, ಅದು ಚನ್ನಬಸವ ಪಟ್ಟದೇವ್ರ ಜನ್ಮಭೂಮಿಯಲ್ಲಿ. ಇಷ್ಟೊಂದು ತಾಯಿಂದೇರ ಬಳಗ ಇಷ್ಟು ಸಂಖ್ಯೆ ಮೊದಲನೇ ದಿನ ಇಷ್ಟು ಬಂದಿರಂದ ಮ್ಯಾಗ ದಿನ ದಿನ ಒಂದು ತಾಸು ನಮ್ಮ ಪ್ರಕಾಶ್ ಅಣ್ಣವ್ರ ಮೊಬೈಲ್ ಬಗ್ಗೆ ಹೇಳತ್ತೀವಿ. ನಂಗೆ ಕಿವಿಯಾಗ ಬಿತ್ತು. ಒಂದೇ ತಾಸು ಆ ಮೊಬೈಲಲ್ಲಿ ಇಡ್ರಿ, ಇಲ್ಲಿ ಬರಬೇಕಾದ್ರೆ ಎಲ್ಲ ಜಾಡಿಸ್ಕೊಂಡೇ ಬರ್ಬೇಕು. ಮತ್ತು ನೀವು ಮೊಬೈಲ್ ತೊಗೊಂಡ್ರಿ ಅಂದ್ರೆ ಮತ್ತು ಅದು ಪ್ರವಚನ ಕೇಳಿಂದ ಇಲ್ಲೇ ಜಾಡಿಸಿ ಮತ್ತು ಕಿವಿಗೆ ಹಚ್ಕೊಂಡು ಕೂಡೋದೇ ಇರ್ತದೆ. ಆ ಸಲಕ್ಕೆ ಯಾರೂ ಒಂದು ತಾಸು ನಂದು ಕೇರಪ್ ಎಲ್ಲಿ ಅಂದ್ರೆ ಚನ್ನಬಸವ ಪಟ್ಟದೇವ್ರ ಸ್ಮಾರಕ ಭವನ ಅಂತಿ ಉಳಿದೋರಿಗೆ ಎಲ್ಲರಿಗೆ ಗೊತ್ತಾಗಬೇಕು. ಹೀಗಾಗಿ ಪ್ರತಿ ವರ್ಷ ವರ್ಷ ಇಲ್ಲಿ ಇದು ಪ್ರವಚನ ಭಾಳ ಯಶಸ್ವಿ ಮಾಡ್ಲತ್ತೀರಿ. ವಿಶೇಷವಾಗಿ ಅಕ್ಕನ ಬಳಗದವ್ರು ಹೋದ ವರ್ಷ ಅಂತೂ ಪ್ರವಚನ ಮಂಗಲ ಸಮಾರಂಭದಾಗ ನಿಮ್ಮ ಕೋಲಾಟ ತಂಡ ಅಲ್ಲಿಗೆ ಬಾಲ್ಕಿಗೆ ಕರ್ಕೊಂಡು ಹೋಗಿದ್ದೆವು. ಮತ್ತು ಈ ವರ್ಷ ಮತ್ತೆ ಏನಾದರೂ ಹೊಸದು ಏನು ಮಾಡ್ತೀರಿ ಮಾಡಿರಿ. ಒಟ್ಟಾರೆ ಇದು ಒಂದು ಭಗವಂತನ ಜೊತೆ ನಮ್ಮ ಜೀವನ ಸುಂದರ ಆಗಲಿಕ್ಕೆ ಇದೊಂದು ಮಾರ್ಗ ಇದೆ. ಯಾಕಂದ್ರೆ ಮನಸ್ಸು ಎಷ್ಟು ಸಮಾಧಾನ ಇರ್ತದ, ಶಾಂತಿ ಇರ್ತದ, ಆನಂದ ಇರ್ತದ, ಅಷ್ಟು ನಮಗಿನ್ನ ನಮ್ಮ ಶರೀರ ಚಲೋ ಇರ್ತದೆ, ನಮ್ಮ ಆಯುಷ್ಯ ಹೆಚ್ಚಾಯ್ತದೆ, ನಮಗೆ ಏನಾದರೂ ಮಕ್ಕಳಿಗೆ ಸಂಸ್ಕಾರ ಚಲೋ ಕೊಡೋದಾಗ್ತದ. ಅದಕ್ಕೆಲ್ಲ ಮನಸ್ಸೇ ಕಾರಣ. ಆ ಮನಸ್ಸು ಸ್ವಚ್ಛ ಆಗ ಸಲಕ್ಕೆ ಇದೊಂದು ತಿಂಗಳ ಪ್ರವಚನ. ಈ ಪ್ರವಚನಕ್ಕೆ ಸದುಪಯೋಗವನ್ನು ಎಲ್ಲರೂ ಮಾಡಿಕೊಳ್ಳ್ರಿ ಅಂತಕ್ಕಂಥ ಮಾತನ್ನು ತಿಳಿಸಿ ಮತ್ತೊಮ್ಮೆ ಇದಕ್ಕೆಲ್ಲ ಶ್ರಮವನ್ನು ಹಾಕ್ತಕ್ಕಂಥ ಎಲ್ಲರಿಗೂ ವೇದಿಕೆ ಮೇಲಿರ್ತಕ್ಕಂಥ ನಮ್ಮ ಪ್ರಕಾಶ್ ಅಣ್ಣನವರಿಗೂ ಹಾಗೂ ರಾಚಪ್ಪ ಪಾಟೀಲ್ ಅವರಿಗೂ ಸೇವಾ ಸಮಿತಿ ಎಲ್ಲ ಅಧ್ಯಕ್ಷರು ಎಲ್ಲ ಬಳಗದವರಿಗೂ ತಮ್ಮೆಲ್ಲರಿಗೂ ಭಕ್ತಿಪೂರ್ವಕ ಶರಣಾರ್ಥಿಗಳನ್ನು ಸಲ್ಲಿಸಿ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ. ಶರಣು ಶರಣಾರ್ಥಿ. ಪಂಚಮಿ ದಿನ ಎಲ್ಲರೂ ಮರಿಬೇಡ್ರಿ. ಹಾಲು ನಿಮಗೆ ಕೊಡೋದಿತ್ತಂದ್ರೆ ಯಾರ ಬಡವ್ರಿಗೆ ಕೊಡ್ರಿ. ಹಾಲು ಕುಡ್ಸೋದೇ ಅದ ಅಂದ್ರೆ ಆಸ್ಪತ್ರೆಗಳದಾಗ ಹೋಗಿ ರೋಗಿಗಳಿಗೆ ಕೊಡ್ರಿ. ಈ ಸೇವಾ ಸಮಿತಿದವ್ರು ಕೂಡ್ಕೊಂಡು ಮಾಜನ್ ಸರ್ ಎಲ್ಲರೂ ಕೂಡ್ಕೊಂಡು ಏನರ ಹಾಲು ಕೊಡ್ತಾರಂದ್ರೆ ಇಲ್ಲೇ ಒಂದು ಪಾತ್ರೆ ಇಡ್ರಿ. ಯಾರ್ಯಾಕೆ ಕೊಡಲ್ಲ ಇವು ತಗೊಂಡು ಅಲ್ಲಿಗೆ ಒಯ್ದು ಆಸ್ಪತ್ರೆಗೆ ರೋಗಿಗಳಿಗೆ ಕೊಟ್ಟು ಈ ಕಮಲ್ ನಗರ್ ಇಡೀ ನಮ್ಮ ಜಿಲ್ಲೆದಾಗ ಮೌಢ್ಯದಿಂದ ಒಂದು ಮಾದರಿ ಆಗಲಿ ಅಂತಕ್ಕಂಥ ಮಾತನ್ನು ತಿಳಿಸಿ ನಾನು ಮಾತಿಗೆ ವಿರಾಮ ಕೊಡ್ತೀನಿ. ಶರಣು ಶರಣ. ಅಕಾರ ಉಕಾರ ಮಕಾರ ಮೂಲಕ ಓಂಕಾರ ನೀನೇ ಬಸವಣ್ಣ, ಪರಮ ಪ್ರಭುವೆ ನೀ ಬಸವಣ್ಣ, ಭಕ್ತರ ಪ್ರಾಣನೆ ಬಸವಣ್ಣ, ಭವ ಭಯ ತಾರಕ ಬಸವಣ್ಣ, ಶಂಕರ ನೀನೇ ಬಸವಣ್ಣ, ಶಂಕರ ನೀನೇ ಬಸವಣ್ಣ, ಮಂಕು ಮಾನವನು ಮದವನು ಹರಸಣ್ಣ, ಜಯತು ಜಗದ್ಗುರು ಬಸವಣ್ಣ. ಮಲ್ಲಿಕಾರ್ಜುನ ನಿಮ್ಮ ಹೆಸರಿಟ್ಟ ಗುರು ಬಸವಣ್ಣನಯ್ಯ. ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು, ನನಗೆ ನೀನಲ್ಲದೆ ಮತ್ತೆ ಕೂಡಲ ಗುರು ನಮ್ಮ ದೇವ.